ಹಲೋ ಎವ್ರಿವನ್, ವೆಲ್ಕಮ್ ಟು SMS ಟ್ಯುಟೋರಿಯಲ್ಸ್. ಈ ವಿಡಿಯೋದಲ್ಲಿ ನಾವು ಇಂಪಾರ್ಟೆಂಟ್ ಆ್ಯಂಡ್ ಅಪ್ಡೇಟೆಡ್ ಆ್ಯಂಡ್ ಆಲ್ಸೋ ಅಪ್ಲೈಡ್ ಕ್ವೆಶನ್ಸ್ ಫ್ರಮ್ ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡ್ಸ್ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸ್ಟಾರ್ಟಿಂಗ್ ಫ್ರಮ್ ದ MCQs ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸಿಂದನೇ ತೊಗೊಳ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ ಅಹೆಡ್ ವಿತ್ ದ ಫಸ್ಟ್ ಕ್ವೆಶನ್. ವೈಲ್ cooking, if the bottom of the vessels is getting blackened on the outside, it means that. ಸೊ ಕ್ವೆಶನ್ ಇರೋದು ಸಿಂಪಲ್. ವೆಸಲ್ಸ್ಗಳು ನಾವು ಅಡುಗೆ ಮಾಡುವಾಗ ಪಾತ್ರೆಗಳು ಕಪ್ಪಾಗ್ತಿದೆ ಅಂತಂದರೆ ಅದಕ್ಕೆ ಕಾರಣ ಏನು ಅಂತ ಕೇಳ್ತಾರೆ, ಅದಷ್ಟೇ ಸಿಂಪಲ್. ನಾನು ಆ್ಯಕ್ಚುಲಿ ಆಪ್ಷನ್ಸ್ ಎಲ್ಲ ಓದಿ ಟೈಮ್ ವೇಸ್ಟ್ ಮಾಡೋದಕ್ಕೆ ಹೋಗಲ್ಲ. ಐ ಆಮ್ ಸೇವಿಂಗ್ ಯುವರ್ ಟೈಮ್. ನೀವೇ ಟ್ರೈ ಮಾಡಿ, ಪಾಸ್ ಮಾಡಿ ಟ್ರೈ ಮಾಡಿ. ಇದನ್ನು ನೀವು ಆಲ್ರೆಡಿ 8th ಕಂಬಸ್ಟನ್ ಚಾಪ್ಟ್ರಲ್ಲಿ ಓದಿದ್ದೀರಾ. ಏನಾಗ್ತಾಯಿದೆ ಅಂದರೆ ಇಲ್ಲಿ ಆಕ್ಸಿಜನ್ ಅಥವಾ ಅಲ್ಲಿರೋ ಫ್ಯೂಯಲ್ ಏನಾಗ್ತಾಯಿದೆ, ಆಕ್ಸಿಜನ್ ಜೊತೆಗೆ ಕಂಪ್ಲೀಟ್ ಸಪ್ಲೈ ಆಫ್ ಆಕ್ಸಿಜನ್ ಇಲ್ಲದೇ ಇದ್ರಿಂದ ಕಂಪ್ಲೀಟ್ ಕಂಬಸ್ಟನ್ ಆಗ್ತಾಯಿಲ್ಲ. ಅಥವಾ ನಾವು ಹೇಳ್ಬೋದು ಫ್ಯೂಯಲ್ ಈಸ್ ನಾಟ್ ಬರ್ನಿಂಗ್ ಕಂಪ್ಲೀಟಾಗಿ ಬರ್ನ್ ಆಗಿಲ್ಲ ಅಂದಾಗ ಅಲ್ಲಿ ಸಮ್ ರೆಸಿಡ್ಯೂ ಈಸ್ ಲೆಫ್ಟ್ ಬಿಹೈಂಡ್. ಆ ರೆಸಿಡ್ಯೂನೇ ಯಾವುದು ಆ ಬ್ಲ್ಯಾಕ್ ಆಗೋದಕ್ಕೆ ಕಾರಣ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಯೂಸ್ಡ್ ಫಾರ್ ಆ್ಯಂಟಿ ಫ್ರೀಸ್ ಮಿಕ್ಸ್ಚರ್? ಅಂದರೆ ಫ್ರೀಸ್ ಆಗೋದನ್ನು ಅವಾಯ್ಡ್ ಮಾಡುವಂತಹ ಒಂದು ಮಿಕ್ಸ್ಚರ್ ಯಾವುದಿದರಲ್ಲಿ ಅಂತ ಕೇಳ್ತಾ ಇರೋದು. ಸೊ ದಟ್ ಈಸ್ ಆ್ಯಕ್ಚುಲಿ ಎಥನಾಲ್, ಅಥವಾ ಸಿಂಪ್ಲಿ ನಾವು ಹೇಳ್ಬೋದು ಆಲ್ಕೋಹಾಲ್. ಯಾವ ಆಲ್ಕೋಹಾಲ್ ಅಂತ ಕೇಳಿದ್ರೆ ದಟ್ ಈಸ್ ಎಥನಾಲ್. ಓಕೆ, ಸೊ ದಿಸ್ ಈಸ್ ಆ್ಯಕ್ಚುಲಿ ಒನ್ ಆಫ್ ದ ಯೂಸ್ ಆಫ್ ಎಥನಾಲ್. ಹಾಗಾಗಿ ಈ ಕ್ವೆಶನ್ ಬಂದಿರೋದು. ನಿಮಗೆ ಗೊತ್ತಿರಬಹುದು ಎಥನಾಲ್ ಮತ್ತು ಎಥನೋಯಿಕ್ ಆ್ಯಸಿಡ್ದು ಎಕ್ಸ್ಟ್ರಾ ಪ್ರಾಪರ್ಟೀಸನ್ನು ನಿಮಗೆ ಸ್ಪೆಷಲಾಗಿ ಕೊಟ್ಟಿರೋದ್ರಿಂದ. ಸೊ ಯು ಹ್ಯಾವ್ ಟು ಫೋಕಸ್ ಮೋರ್ ಆನ್ ದ್ಯಾಟ್. ಥರ್ಡ್ ಕ್ವೆಶನ್, ಹಾರ್ಡ್ನೆಸ್ ಆಫ್ ದ ವಾಟರ್ ಈಸ್ ಕಾಸ್ಡ್ ಬೈ, ಸ್ಪೆಷಲಿ ದ ಸಾಲ್ಟ್ಸ್ ಪ್ರೆಸೆಂಟ್ ಇನ್ ದ ವಾಟರ್ ಕಾಸ್ಡ್ ದಿಸ್ ಹಾರ್ಡ್ನೆಸ್ ಅಲ್ವಾ. ಹಾಗಿದ್ರೆ ಯಾವುದದು? ಸೊ ದಟ್ ಈಸ್ ಮೆಗ್ನೀಷಿಯಮ್ ಸಾಲ್ಟ್ಸ್ ಆ್ಯಂಡ್ ಕ್ಯಾಲ್ಶಿಯಮ್ ಸಾಲ್ಟ್ಸ್. ಯಾವುದು? ಕ್ಯಾಲ್ಶಿಯಮ್ ಬೈಕಾರ್ಬನೇಟ್ ಆ್ಯಂಡ್ ಮೆಗ್ನೀಷಿಯಮ್ ಬೈಕಾರ್ಬನೇಟ್ ಟೆಂಪರರಿ ಹಾರ್ಡ್ನೆಸ್ಸನ್ನು ಕ್ರಿಯೇಟ್ ಮಾಡುತ್ತೆ. ಆ್ಯಂಡ್ ಇಲ್ಲಿ ನೋಡಬಹುದು ದ ಆನ್ಸರ್ ಈಸ್ ಆಲ್ ಆಫ್ ದೀಸ್ ಹಿಯರ್. ಓಕೆ, ಸೊ ಗೋ ವಿತ್ ದ ನೆಕ್ಸ್ಟ್ ಕ್ವೆಶನ್. ದ ಬೈ ಪ್ರಾಡಕ್ಟ್ ಇನ್ ದ ಸೋಪ್ ಇಂಡಸ್ಟ್ರಿ ಈಸ್. ಸೋಪ್ ಪ್ರಿಪ್ರೇಷನಲ್ಲಿ ನೀವು ನೋಡಿರ್ಬೋದು ಯಾವುದನ್ನು ಇಲ್ಲಿ ಬೈ ಪ್ರಾಡಕ್ಟ್ ಆಗಿ, ಸೋಪ್ ಇಸ್ ದ ಮೇನ್ ಪ್ರಾಡಕ್ಟ್. ಸೊ ವಿಚ್ ಒನ್ ಇಸ್ ದ ಬೈ ಪ್ರಾಡಕ್ಟ್ ಅಂತ ಕೇಳ್ತಾ ಇರೋದಿಲ್ಲಿ. ಅಫ್ಕೋರ್ಸ್ ದಟ್ ಈಸ್ ಗ್ಲಿಸರಾಲ್. ಸೊ ಗ್ಲಿಸರಾಲ್ನ ನಾವು ಪ್ರಿಪ್ರೇಷನಲ್ಲಿ ಸೋಪ್ನ ಪ್ರಿಪ್ರೇಷನಲ್ಲಿ ಗ್ಲಿಸರಾಲ್ ಫಾರ್ಮ್ ಆಗೋದನ್ನು ನೀವು ನೋಡಿರಬಹುದು. ಆ್ಯಂಡ್ ಇಟ್ ಈಸ್ ಅಗೇನ್ ಲಿಟಲ್ ಇಂಪಾರ್ಟೆಂಟ್ ಒನ್. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಆರ್ ನಾಟ್ ಸ್ಟ್ರೈಟ್ ಚೈನ್ ಕಾಂಪೌಂಡ್ಸ್ ಅಥವಾ ಹೈಡ್ರೋಕಾರ್ಬನ್ಸ್ ಅಂತನಾದ್ರು ಹೇಳ್ಬೋದು. ಇಲ್ಲಿ ನಿಮಗೆ ಆಪ್ಷನ್ 4 ಇಲ್ಲಿ ಕೊಟ್ಟು ಜೊತೆಗೆ ಇಲ್ಲಿ ಸಬ್ ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಸೊ ಯು ಹ್ಯಾವ್ ಟು ಸೆಲೆಕ್ಟ್ ಇನ್ ದೀಸ್ ಆಪ್ಷನ್ಸ್. ಓಕೆ, ಹಾಗಿದ್ರೆ ಸ್ಟ್ರೈಟ್ ಆಗಿದೆ, ಅದಕ್ಕೂ ಬ್ರ್ಯಾಂಚ್ ಇರಬಾರ್ದು ಅಂತ ಅರ್ಥ. ಸೊ ಬ್ರ್ಯಾಂಚ್ ಇದರಲ್ಲಿ ಯಾವುದ್ಯಾವುದಕ್ಕಿದೆ ಅದನ್ನು ನೀವು ಸಾರ್ಟ್ ಔಟ್ ಮಾಡ್ಕೊಂಡ್ರಿ, ಡಿಲೀಟ್ ಮಾಡ್ಕೊಂಡ್ರಿ ಅಂದರೆ ದಟ್ ವಿಲ್ ಬಿ ಯುವರ್ ಆನ್ಸರ್. ಇಲ್ಲಿ ಬ್ರ್ಯಾಂಚ್ ಆಗಿದೆ ಆ್ಯಂಡ್ ಡೆಫಿನೆಟ್ಲಿ ಇಲ್ಲೂ ಬ್ರ್ಯಾಂಚ್ ಆಗಿದೆ. ಇಲ್ಲಿ ಬ್ರ್ಯಾಂಚ್ ಆಗಿದೆಯಾ? ನೋ. ಇದನ್ನು ನಾವು ಹೇಗೆ ಬರಿಬೋದು? ಎಂಡ್ ಕಾರ್ಬನ್ ಆ್ಯಟಮಲ್ಲಿ ನಿಮಗೆ ಮತ್ತು ಬ್ರ್ಯಾಂಚ್ ಆಗಿದೆ ಅಂತ ಅನಿಸ್ತಿದೆ ಅಂದರೆ ಅದನ್ನು ನಾವು ಹೀಗೆ ಬರಿಬೋದಲ್ಲ, ಲೈಕ್ ಕಂಟಿನ್ಯೂಡ್ ಆಗಿ CH3 ಇದು ಆ್ಯಕ್ಚುಲಿ ಬ್ಯಾಲೆನ್ಸ್ಡ್ ಆಗಿಲ್ಲ, ಇಲ್ಲಿ CH2 ಆಗಬೇಕಿತ್ತು. ಆಪ್ಷನ್ ತಪ್ಪಿದೆ. ಸೊ ಐ ಹೋಪ್ ಯು ಗಾಟ್ ಇಟ್. ಸೊ ಆಪ್ಷನ್ C and D ಅಂದರೆ ಬಿ ಆಪ್ಷನ್ ಇಸ್ ದ ರೈಟ್ ಒನ್. ದ ಓಡರ್ ಆಫ್ ಎಥನೋಯಿಕ್ ಆ್ಯಸಿಡ್ ರಿಸಂಬಲ್ಸ್ ವಿಚ್ ಆಫ್ ದ ಫಾಲೋಯಿಂಗ್? ಎಥನೋಯಿಕ್ ಆ್ಯಸಿಡಲ್ಲಿ ಯಾವ್ದು ಇದೆ? ಇಲ್ಲಿ ಕೊಟ್ಟಿರೋ ಆಪ್ಷನ್ಸಲ್ಲಿ ಯಾವುದರಲ್ಲಿ ಎಥನೋಯಿಕ್ ಆ್ಯಸಿಡ್ ಇದೆ ಅಂತ ನೀವು ಥಿಂಕ್ ಮಾಡಿದ್ರಿಂದ ಯು ಕ್ಯಾನ್ ಈಸಿಲಿ ಗೆಟ್. ಎಥನೋಯಿಕ್ ಆ್ಯಸಿಡ್ ಅಂದರೆ ಯಾವುದು? ಅದೇ ಅಸಿಟಿಕ್ ಆ್ಯಸಿಡ್, CH3COOH, or else we can call it as ಅಸಿಟಿಕ್ ಆ್ಯಸಿಡ್. ಅಸಿಟಿಕ್ ಆ್ಯಸಿಡ್ ಯಾವುದರಲ್ಲಿದೆ? ಅಸಿಟಿಕ್ ಆ್ಯಸಿಡ್ ಯಾವುದರಲ್ಲಿ ಮೇಜರ್ ಆಗಿದೆ? ಸೊ ವಿನೆಗರ್. ಇದು ನಿಮ್ಗೆ ಆಲ್ರೆಡಿ ಆ್ಯಸಿಡ್ ಬೇಸ್ ಚಾಪ್ಟ್ರಲ್ಲಿ ಓದಿದ್ದೀರಾ, ಜೊತೆಗೆ ಇಲ್ಲೂ ಅಡಿಷನ್ ಆಗಿ ಓದ್ಬೋದು. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಯೂಶ್ವಲಿ ಕರೆಕ್ಟ್ ಫಾರ್ ಕಾರ್ಬನ್ ಕಾಂಪೌಂಡ್ಸ್? ಕಾರ್ಬನ್ ಕಾಂಪೌಂಡ್ಸ್ಗೆ ಇದರಲ್ಲಿ ಕೊಟ್ಟಿರೋದ್ರಲ್ಲಿ ಯಾವುದು ಕರೆಕ್ಟ್ ಅಂತ ಹೇಳಿ ಕೇಳ್ತಾರೆ. ಸೊ ಯಾವುದು? ಅಂದರೆ ದೀಸ್ ಕಾರ್ಬನ್ ಕಾಂಪೌಂಡ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ, ದೇ ಆರ್ ಪೂರ್ ಕಂಡಕ್ಟರ್ಸ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಸೊ ಯು ಹ್ಯಾವ್ ಟು ಥಿಂಕ್ ಅಬೌಟ್ ದ ಪ್ರಾಪರ್ಟೀಸ್ ಆಫ್ ದ ಕೋವೆಲೆಂಟ್ ಕಾಂಪೌಂಡ್ಸ್ ಅಂತ ಯೋಚನೆ ಮಾಡಬಹುದು, ತಪ್ಪೇನಿಲ್ಲ. ಹಾಗಿದ್ರೆ ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ದೇ ಹ್ಯಾವ್ ಅ ಸ್ಟ್ರಾಂಗ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದೇರ್ ಮಾಲಿಕ್ಯೂಲ್ಸ್. ಆಪ್ಷನ್ ಡಿನೂ ಇದೆ, ಡೋಂಟ್ ಸ್ಟಾಪ್ ಹಿಯರ್ ಓನ್ಲಿ. ಸೊ ಆಪ್ಷನ್ ಡಿ ಬಂದುಬಿಟ್ಟು they don't have a strong force of attraction between their molecules. ಇದಿಷ್ಟು ಮೇನ್ ಆಪ್ಷನ್ಸ್, ಸಬ್ ಆಪ್ಷನ್ಸ್. ಇದು ಮೇನ್ ಆಪ್ಷನ್ ಆಗಿರುತ್ತೆ, ನೀವು ಇದರಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ವಾಟ್ ವಿಲ್ ಬಿ ಯುವರ್ ಆನ್ಸರ್ ಅಂತ ಕೇಳಿದ್ರೆ, ಸೊ ಬಿ ಆ್ಯಂಡ್ ಸಿನ ಅಂದರೆ ಕ್ಲೀನಾಗಿ ನೋಡಿ, ಬಿ ಆ್ಯಂಡ್ ಸಿ ಅಲ್ಲಿ ಏನಿದೆ? ಪೂರ್ ಕಂಡಕ್ಟರ್ಸ್ ಅಂತ ಹೇಳ್ತಿದ್ದಾರೆ.
ಸ್ಟ್ರಾಂಗ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದರ್ ಮಾಲಿಕ್ಯೂಲ್ಸ್ ಅಂತ ಹೇಳಿ ಆಲ್ ಆಫ್ ದೀಸ್ ಆರ್ ಕರೆಕ್ಟ್. ಇಟ್ಸ್ ಕಂಪ್ಲೀಟ್ಲಿ ರಾಂಗ್ ಅಂತಲೇ ಹೇಳ್ಬೋದು. ದೆನ್ ಬಿ ಆ್ಯಂಡ್ ಡಿ ಅಂತ ಹೇಳ್ತಿದ್ದಾರೆ, ಜೊತೆಗೆ ಎ ಬಿ ಡಿ ಅಂತ ಹೇಳ್ತಿದ್ದಾರೆ. ಸೊ ವಿಚ್ ಒನ್? ಬಿ ಆ್ಯಂಡ್ ಡಿ ನೋಡೋಣ. ದೇ ಆರ್ ಪೂರ್ ಕಂಡಕ್ಟರ್ಸ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಕೋವಲೆಂಟ್ ಕಾಂಪೌಂಡ್ಸ್ ಆಗಿರೋದ್ರಿಂದ ಅಯೋನಿಕ್ ಕಾಂಪೌಂಡ್ಸ್ ಆರ್ ಹೀಟ್ ಆ್ಯಂಡ್ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಸೊ ಬಿ ಫಿಕ್ಸ್. ಸ್ಟ್ರಾಂಗ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದರ್ ಮಾಲಿಕ್ಯೂಲ್ಸ್. ಅಯೋನಿಕ್ ಕಾಂಪೌಂಡ್ಸಲ್ಲಿ ಕ್ಯಾಟಯೋನ್ ಅಯೋನ್ ಇದ್ದರೆ ಅಲ್ವಾ, ದೇ ಡೋಂಟ್ ಹ್ಯಾವ್ ಅ ಸ್ಟ್ರಾಂಗ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದರ್ ಮಾಲಿಕ್ಯೂಲ್ಸ್. ಎಕ್ಸಾಕ್ಟ್ಲಿ. ಸೊ ಬಿ ಆ್ಯಂಡ್ ಡಿ ಈಸ್ ದ ರೈಟ್ ಆನ್ಸರ್. ಮ್ಯಾಚ್ ದ ಫಾಲೋಯಿಂಗ್. ಅಗೇನ್ ಇಂಟ್ರೆಸ್ಟಿಂಗ್ ಕ್ವೆಶನ್. ಅಯೋನಿಕ್ ಬಾಂಡ್ ಇದರಲ್ಲಿ ಯಾವುದರಲ್ಲಿದೆ ಅಂತ ನೋಡ್ಬೋದು ನೀವು. ಅಯೋನಿಕ್ ಅಂದರೆ ಏನಾಗಬೇಕು, ಅಲ್ಲಿ ಪ್ಲಸ್ ಮೈನಸ್ ಕ್ಯಾಟಯೋನ್ ಆ್ಯನಿಯೋನ್ ಇರಬೇಕು ಅಲ್ವಾ. ಹಾಗಿದ್ರೆ ಯಾವುದರಲ್ಲಿದೆ? ಅಫ್ಕೋರ್ಸ್ NaCl, ರೈಟ್. ಪೂರ್ ಕೋವಲೆಂಟ್ ಬಾಂಡ್. ಪೂರ್ ಕೋವಲೆಂಟ್ ಬಾಂಡ್ ಅಂದರೆ ಅಯೋನಿಕ್ ಬಾಂಡ್ ಕ್ಯಾರೆಕ್ಟರ್ ಸ್ವಲ್ಪ ಇರಬೇಕು ಅಂಥೇಳಿ. ಇದಿಷ್ಟರಲ್ಲಿ ಪೂರಾಗಿ ಯೋಚನೆ ಮಾಡೋದು ಗೊತ್ತಾಗ್ತಿಲ್ಲ ಅಂದರೆ ಜಸ್ಟ್ ಕೀಪ್. ನಾನ್ ಪೋಲಾರ್ ಬಾಂಡ್. ಪೋಲಾರ್ ಬಾಂಡ್ ಆಗಿರಬಾರ್ದು, ಅಂದರೆ ಪ್ಲಸ್ ಮೈನಸ್ ಅಂತ ಹೇಳೋಕ್ಕಾಗಲ್ಲ. ಸೊ ದಟ್ ಈಸ್ ಕೋವಲೆಂಟ್ ಬಾಂಡ್ ನೇಚರ್ನ ತೋರಿಸುವಂಥದ್ದು ಅಂತ ಹೇಳ್ಬೋದಾ. ಆ್ಯಂಡ್ ಫುಲರಿನ್ ಅಂದರೆ ಹೆಚ್ಚು ಕಾರ್ಬನ್ ಆಟಮ್ ಯಾವುದರಲ್ಲಿದೆಯೋ, ಫುಲರಿನ್ ಈಸ್ ದಿಸ್ ಒನ್. ಸೊ ಎರಡೇ ಆಪ್ಷನ್ನ ನನಗೆ ಪಕ್ಕಾ ಗೊತ್ತಾಗ್ತಿದೆ, ಇನ್ನೆರಡು ನಂಗೆ ಎಕ್ಸಾಕ್ಟಾಗಿ ಗೊತ್ತಾಗ್ತಿಲ್ಲ ಅಂದ್ರೂ ನೀವು ಫೈಂಡ್ ಔಟ್ ಮಾಡ್ಬೋದು. ಲೆಟ್ ಸಿ ಆಗುತ್ತಾ ಇಲ್ವಾ ಅಂಥೇಳಿ. 1ಗೆ ಡಿ ನೋಡಿ, ಆರಾಮ್ಸೆ ಹೇಳ್ಬೋದು ಆಪ್ಷನ್ ಎ ಇಸ್ ದ ರೈಟ್ ಒನ್ ನೋಡಿ ಅಲ್ವಾ. ಸಪೋಸ್ 4th ಒನ್ ಬಿ ಅಂತ ನಿಮಗೆ ಕರೆಕ್ಟಾಗಿ ಗೊತ್ತಾಗ್ತಿದೆ ಅಂದ್ರೂ ಒಂದೇ ಆಪ್ಷನ್ ಇಟ್ಕೊಂಡು ಫೈಂಡ್ ಔಟ್ ಮಾಡಬಹುದು. ಎಗೇನ್ ಮ್ಯಾಚ್ ದ ಫಾಲೋಯಿಂಗ್. ಕ್ಯಾಟಯೋನ್ ಮತ್ತು ಆ್ಯನಿಯೋನ್ ಇತ್ತು ಅಂದರೆ ಆ ಬಾಂಡಿಗೆ ನಾವೇನಂತ ಕರಿತೀವಿ? ಅಯೋನಿಕ್ ಬಾಂಡ್ ಅಂತ ಕರಿತೀವಿ. ಸೊ ಹಾಗಿದ್ರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಲೆಟ್ ಅಸ್ ಚೆಕ್ ಫಾರ್ ದ ಅದರ್ 3. ಸೆಲ್ಫ್ ಲಿಂಕಿಂಗ್ ಪ್ರಾಪರ್ಟಿ ಆಫ್ ದ ಕಾರ್ಬನ್ ಸೆಲ್ಫ್ ಜೊತೆಗೆ ಕಾರ್ಬನ್ ಜೊತೆಗೇ ಲಿಂಕ್ ಆಗ್ತಾ ಹೋಗ್ತಿತ್ತು ಅಂದರೆ ಆ ಪ್ರಾಪರ್ಟಿನ ನಾವೇನಂತ ಕರಿತೀವಿ? ಕೆಟನೇಷನ್. ಸೊ ಸಿ ಅಂದರೆ ಸೆಕೆಂಡ್ ಒನ್ಗೆ ಸಿ ಕರೆಕ್ಟ್ ಇದೆ. ಸೊ ಡಿನೇಚರ್ಡ್ ಆಲ್ಕೋಹಾಲ್ನ ಡಿನ್ಯಾಚುರೇಷನ್ ಅಂಥೇಳಿ ನಾವು ಓದಿದ್ದೀವಲ್ವ. ಸೊ ದಟ್ ಈಸ್ ಎಕ್ಸಿಬಿಟೆಡ್ ಇನ್ ಪಿರಿಡಿನ್. ಸಿಂಥೆಟಿಕ್ ಡಿಟರ್ಜೆಂಟ್ಸ್ ಆರ್ ನಾನ್ ಬಯೋಡಿಗ್ರೇಡಬಲ್. ಅವು ಕೊಳೆಯೋದಿಲ್ಲ, ಯಾಕಂದರೆ ದಟ್ ಈಸ್ ಮ್ಯಾನ್ ಮೇಡ್, ಸಿಂಥಸೈಸ್ ಮಾಡಿದ್ದೀವಿ ಹಾಗಾಗಿ. ಡೈಮಂಡ್ ಈಸ್ ನಾಟ್ ಅ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಅಫ್ಕೋರ್ಸ್ ರೈಟ್. ಬಿಕಾಸ್ ವೈ? ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡಲ್ಲ ಅಂದರೆ ಅರ್ಥ ಅಲ್ಲಿ ಚಾರ್ಜಸ್ ಇಲ್ಲ ಅಂಥೇಳಿ. ಸಿಂಪಲ್ ರೈಟ್. ಹೈಡ್ರೋಕಾರ್ಬನ್ಸ್ ವಿತ್ ಅ ಮಾಲಿಕ್ಯುಲರ್ ಫಾರ್ಮುಲಾ C4H10. C4H10 ಯಾವುದಿದು? ಫಸ್ಟ್ ಆಫ್ ಆಲ್ C4 ಅಂದರೆ ಬ್ಯೂಟ್ ಬರಬೇಕು. ಆ್ಯಂಡ್ H10 ಇದೆ ಅಂದರೆ ಯಾವ ಫಾರ್ಮುಲಾ? CnH2n+2 ಫಾರ್ಮುಲಾನ ಒಬೆ ಮಾಡ್ತಿದೆ, ಅಂದರೆ ಆಲ್ಕೇನ್. C4H 2 into 4 ಮೀನ್ಸ್ 2 4s 8, 8+2 ಅಂತಂದರೆ 10. ಸೊ ದಟ್ ಈಸ್ ಬ್ಯೂಟೇನ್. ಸೊ ಬ್ಯೂಟೇನ್ನ ಒಂದು ಸ್ಟ್ರಕ್ಚರನ್ನು ಬರೆಯೋಣ. 4 ಕಾರ್ಬನ್ ಆಟಮ್ ಅದ್ರ ಸುತ್ತ. ಇದನ್ನು ಬರೆಯೋದು ಎಷ್ಟು ಈಸಿ ಅಂತ ಅಂದರೆ ಕಾರ್ಬನ್ ಸುತ್ತ 4 ಬಾಂಡ್ ಬರೋದನ್ನು ಫಾಲೋ ಮಾಡಿ ಅಷ್ಟೇ. ಕಾರ್ಬನ್ ಸುತ್ತ ಟೆಟ್ರಾವೆಲೆನ್ಸಿ ನೇಚರ್ ಇದೆ ಅಲ್ವಾ ಇದಕ್ಕೆ, ಹಾಗಾಗಿ 4 ಬಾಂಡ್. ಸೊ ಎಷ್ಟಾಗುತ್ತೆ ಈಗ ಕೌಂಟ್ ಮಾಡೋಣ. ಟೋಟಲ್ ಕೋವಲೆಂಟ್ ಬಾಂಡ್ಸ್ ಇನ್ ದ ಕಾರ್ಬನ್ ಆಟಮ್ಸ್ 1 2 3 4 5 6 7 8 9 10 11 12 13. ಸೊ ಆನ್ಸರ್ ಈಸ್ ಆಪ್ಷನ್ ಸಿ. ಸಬ್ಸ್ಟೆನ್ಸ್ ಎಕ್ಸ್ ಯಾವುದೋ ಒಂದು ಸಬ್ಸ್ಟೆನ್ಸ್ ಇದೆ ಅಂತೆ. ಇದು ಯಾವುದರಿಂದ ಫಾರ್ಮ್ ಆಗ್ತಿದೆ ಅಂದರೆ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಮತ್ತು ಆಲ್ಕೋಹಾಲನ್ನು ರಿಯಾಕ್ಟ್ ಮಾಡೋದ್ರಿಂದ ಫಾರ್ಮ್ ಆಗ್ತಾ ಇದೆ. ಐ ಹೋಪ್ ಇಲ್ಲೇ ನೀವು ಆನ್ಸರ್ ಮಾಡ್ಬೋದು ಅಂಥೇಳಿ, ಬಿಕಾಸ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ದಟ್ ಈಸ್ ಕಾಲ್ಡ್ ಆ್ಯಸ್ ಎಸ್ಟರಿಫಿಕೇಷನ್. ಮುಂದೆ ಕ್ವಶನ್ ಓದೋಂಥ ಅವಶ್ಯಕತೆಯೇ ಇಲ್ಲ. ಎಸ್ಟರಿಫಿಕೇಷನ್ ಈವನ್ ಫಾರ್ ಯುವರ್ ಎಕ್ಸಾಮ್ ಪರ್ಪಸ್ ಪ್ರಿಪರೇಷನ್ ಆಫ್ ಅಂದರೆ ವಾಟ್ ಈಸ್ ಎಸ್ಟರಿಫಿಕೇಷನ್ ಆ್ಯಂಡ್ ಅದರ ಪ್ರಾಪರ್ಟೀಸ್ ಬಂದುಬಿಟ್ಟು ಎಸ್ಟರ್ನ ಪ್ರಾಪರ್ಟಿ ಕೇಳಬಹುದು, ಅದರ ಸ್ಟ್ರಕ್ಚರನ್ನು ಕೇಳ್ಬೋದು. ಸೊ ನೇಮ್ ಎಕ್ಸ್ ಅಂದರೆ ಇಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ದ ಫಂಕ್ಷನಲ್ ಗ್ರೂಪ್ ಪ್ರೆಸೆಂಟ್ ಇನ್ ದ ಎಥನಾಲ್. ಆಲ್ ಗೊತ್ತಿದೆ ಅಲ್ವಾ. ಆಲ್ ಅಂದರೆ ಆಲ್ಕೋಹಾಲಿಕ್ ಗ್ರೂಪ್ ಆಗಿರುತ್ತೆ. ಆ್ಯಸಿಡ್ COOH ಆಗಿರುತ್ತೆ. ಕೀಟೋನ್ಗೆ CO ಇರುತ್ತೆ. ಆಲ್ಡಿಹೈಡ್ಗೆ CHO ಇರುತ್ತೆ. ಎಸ್ಟರ್ಗೆ ಒಂದು ಕಡೆ ನಮಗೆ ಲೈಕ್ O ಅಂದರೆ RC⋯OR. ದಿಸ್ ಇಸ್ ಎಸ್ಟರ್ ಗ್ರೂಪ್ನ ಒಂದು ಸ್ಟ್ರಕ್ಚರ್ ಆಗಿರುತ್ತೆ. ಸಿಂಪಲ್ ಅಂದರೆ ಜನರಲ್ ಫಾರ್ಮುಲಾ. ಸೊ ನೆಕ್ಸ್ಟ್ ಕ್ವೆಶನ್. ವಿಚ್ ಅಮಾಂಗ್ ದ ಫಾಲೋಯಿಂಗ್ ಇಸ್ ಅ ಕ್ಲೀನರ್ ಫ್ಯೂಯಲ್? ನೆನಪಲ್ಲಿರಲಿ. Again you have to focus on the important properties of the ethanol and ethanoic acid. ಇಲ್ಲಿ ಕ್ಲೀನರ್ ಫ್ಯೂಯಲ್ ಆಗಿ ಬಳಸೋಕ್ಕಾಗೋದು ಎಥನಾಲ್. ನಿಮಗೆ ಸ್ಟ್ರಕ್ಚರ್ನ ಈ ಥರ ಫಂಕ್ಷನಲ್ ಗ್ರೂಪನ್ನು ಕೊಟ್ಬಿಟ್ಟು ಅಥವಾ ಅಂದರೆ ಲೈಕ್ ಫಾರ್ಮುಲಾ ಕೊಟ್ಬಿಟ್ಟು ಅನ್ನೋರು ಹೇಳ್ಬೋದು, ಅಥವಾ ಎಥನಾಲ್ ಅಂತನಾರು ವರ್ಡಲ್ಲಾರು ಕೊಡ್ಬೋದು, ಕೆಮಿಕಲ್ ನೇಮ್ ಆದರೂ ಕೊಡ್ಬೋದು ಅಂತ ಹೇಳಿದೆ. ಸೊ ನೆಕ್ಸ್ಟ್ ದ ಫಂಕ್ಷನಲ್ ಗ್ರೂಪ್ ಪ್ರೆಸೆಂಟ್ ಇನ್ ದ ಫಾಲೋಯಿಂಗ್ ಕಾಂಪೌಂಡ್ಸ್. ಸೊ ಪ್ರತಿಯೊಂದಕ್ಕೂ ಬರೀಬೇಕಾಗುತ್ತೆ ನೀವು ಇಲ್ಲಿ. ಹಾಗಿದ್ರೆ ದ ಫಂಕ್ಷನಲ್ ಗ್ರೂಪ್ ಪ್ರೆಸೆಂಟ್ ಇನ್ ದ
First compound is actually just all these are alkyl group. This is also alkyl group. So CO, that means C double bond O, right? So that is what the ketone, correct? Ketone it is. Illi COOH, that means C double bond O OH, that is acid. Similarly CHO group is there. This is aldehyde. Like ಹೇಗೆ ಬರೀತಾರೆ ಇದನ್ನು? C double bond O H double bond O H. Last one alcohol, direct alcohol. The molecules involving ionic bonds are, ಇದರಲ್ಲಿ ಯಾವ್ದು ionic compounds ಅಂತ ಕೇಳ್ತಾ ಇರೋದು. I hope you found this question as a easy one. Ionic compounds ಇದರಲ್ಲಿ ಯಾವ್ದು ಟ್ರೈ ಮಾಡ್ಬೋದಾ? ಆ್ಯಕ್ಚುಲಿ ಮೋರ್ ದ್ಯಾನ್ ಒನ್ ಆಪ್ಷನ್ ಇಸ್ ದ ಕರೆಕ್ಟ್ ಹಿಯರ್. ಡೋಂಟ್ ಸ್ಟಿಕ್ ಆನ್ ಲೈಕ್ ಒಂದೇ ಆಪ್ಷನಲ್ಲಿ ಕರೆಕ್ಟ್ ಇದೆ ಅಂತ ಹೇಳಿ. ಟ್ರೈ ಮಾಡಿ, ಪಾಸ್ ಮಾಡಿ ಟ್ರೈ ಮಾಡಿ. ಐ ಆಮ್ ಗೋಯಿಂಗ್ ಟು ಟೆಲ್ ದ ಆನ್ಸರ್ ನಾವು. ಸೊ ಇಲ್ಲಿ NaCl ಈಸಿಯಾಗಿ ಕಂಡುಹಿಡಿಬೋದು, Na+Cl- ಇದೆ ಅಂತ. ಸಿಮಿಲರ್ಲಿ Na2O, ದಟ್ ಈಸ್ NaO2-, ಸೊ ದಿಸ್ ಈಸ್ 2+, Na2+, Mg2+O2-, Na ಲೈಕ್ 2+, Na+ ಆ್ಯಕ್ಚುಲಿ, ಬಟ್ ಇಲ್ಲಿ Na ಇರೋದ್ರಿಂದ 2+ ಅಂತ ನಾನು ಹೇಳಿದೆ. So how many structural isomers are possible for pentane? Again, this is not just for your 1 mark, even for 3 mark question this is important. Structural isomers ಬರೀರಿ for pentane ಅಂತ ಹೇಳಿ. ಸಿಂಪಲಾಗಿ ಫಸ್ಟು ಸ್ಟ್ರೈಟ್ ಚೈನ್ ಕಾರ್ಬನ್ ಆಟಮ್ ಬರೆಯೋಣ. ಪೆಂಟೇನ್ ಅಂದರೆ 5 ಇರಬೇಕು. ಸೊ H ಇದನ್ನು ಬರೆದ್ರೆ ದಿಸ್ ಈಸ್ ವಾಟ್ ದ ಸ್ಟ್ರೈಟ್ ಕಾಂಪೌಂಡ್, ಆ್ಯಂಡ್ ದಿಸ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್, ನೇಮ್ ಮಾಡಬೇಕು ಅಂತ H ಬರಿಬೇಕು ಅಷ್ಟೇ. ಓಕೆ, ಸೊ ಇದನ್ನು N-ಪೆಂಟೇನ್ ಅಂತ ಕರಿತೀವಿ. ಸ್ಟ್ರೈಟ್ ಆಗಿತ್ತು ಅಂದರೆ ದಿಸ್ ಇಸ್ N-ಪೆಂಟೇನ್, ನ್ಯಾಚುರಲ್ ನಂಬರ್ N ಅಂತ, N-ಪೆಂಟೇನ್. ಸೊ ಸೆಕೆಂಡ್ ಒನ್ ಬರೆಯೋಣ. ಆ್ಯಕ್ಚುಲಿ ಇದೆ, ಸುಮಾರಿದ್ದಾವೆ, ಬರೆಯೋಣ ಒಂದಂತೆ. 4 ಬರೆಯೋಣ. 4 ಮಧ್ಯದಲ್ಲಿ ಯಾವುದಕ್ಕಾದರೂ ಒಂದನ್ನು ಸಿಗೆ ಸೇರಿಸ್ಕೊಳ್ಳೋಣ. ಇಲ್ಲೆಲ್ಲ H ಬರ್ಕೋಬೋದು ನೀವು. H H H H H H. ಇಲ್ಲಿ 1 2 3 4. Like this you can write another structure of for pentane. This is also like pentane ಸ್ಟ್ರಕ್ಚರ್ ಆಗಿರುತ್ತೆ. ನೇಮ್ ಮಾಡೋದಾದರೆ ಇದಕ್ಕೆ 1 2 3 ನಾಮನ್ಕ್ಲೇಚರ್ ಕೊಡಬೇಕಾಗುತ್ತೆ. ಅದರ್ವೈಸ್ ನೋ ನೀಡ್ ಹಿಯರ್ 2-methyl ಬ್ಯೂಟೈನ್ ಅಂತಲೂ ಹೇಳ್ಬೋದು. ಬ್ಯೂಟೇನ್ ಯಾಕಂದರೆ 4 ಇದೆ, ಸೊ 4 ನಂಬರ್ 1 2 3 4 ಬ್ಯೂಟೇನ್. ಯಾವುದು CH3 ಆ್ಯಡ್ ಆಗಿದೆ? ಸೆಕೆಂಡ್ ಒನ್ಗೆ. ಸೊ 2-methyl ಬ್ಯೂಟೇನ್, ಎಲ್ಲ ಸಿಂಗಲ್ ಬಾಂಡ್ ಇರೋದ್ರಿಂದ ಬ್ಯೂಟೇನ್. ಸೊ ನಾವು ಐ ಆಮ್ ಗೋಯಿಂಗ್ ಟು ರೈಟ್ ದ ಥರ್ಡ್ ಸ್ಟ್ರಕ್ಚರ್ ಫಾರ್ ಪೆಂಟೇನ್. 3 ಸ್ಟ್ರಕ್ಚರ್ ಬರೆಯೋಣ. 3 ಕಾರ್ಬನ್ ಆಟಮ್ ಸೀರೀಸಲ್ಲಿ ಬರೆಯೋಣ. ಇನ್ನು 2 ಒಂದನ್ನು ಮೇಲ್ಗಡೆ ಕಳಿಸೋಣ, ಇನ್ನೊಂದನ್ನು ಕೆಳಗಡೆ ಬರೆಯೋಣ ಅಷ್ಟೇ. ದಟ್ಸ್ ಇಟ್. ಆ್ಯಂಡ್ 4 ಬರಬೇಕು. ಕಾರ್ಬನ್ ಸುತ್ತ 4 ಇದೆಯಾ ಚೆಕ್ ಮಾಡಿ ನಿಮ್ಮ ಆನ್ಸರನ್ನು ಎಂಡ್ ಮಾಡಿ. H ಬರೀರಿ ಅಷ್ಟೇ. ಸೊ ದೇರ್ ಆರ್ 3 ಸ್ಟ್ರಕ್ಚರಲ್ ಐಸೋಮರ್ಸ್ ಫಾರ್ ದ ಪೆಂಟೇನ್. ಇದೇ ಥರ ನಾನು 2 ಕಾರ್ಬನ್ ಆಟಮಿಗೆ ಬರೆಯೋಕೆ ಹೋದರೆ ಇಟ್ಸ್ ನಾಟ್ ಪಾಸಿಬಲ್, ಆ್ಯಂಡ್ ದಟ್ ಲುಕ್ಸ್ ಲೈಕ್ ಅ ಸೈಕ್ಲಿಕ್ ಕಾರ್ಬನ್ ಆಟಮ್, ಹಾಗಾಗಿ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಸೊ ನಾವು ವಿಚ್ ಆಫ್ ದ ಫಾಲೋಯಿಂಗ್ ಕಾಂಪೌಂಡ್ಸ್ ಕಂಟೈನ್ OH ಫಂಕ್ಷನಲ್ ಗ್ರೂಪ್? ಅಂದರೆ ಆಲ್ಕೋಹಾಲ್ ಇದರಲ್ಲಿ ಯಾವುದರಲ್ಲಿದೆ? ಪ್ರೊಪನಾಲಲ್ಲಿದೆ, ಎಥನಾಲಲ್ಲಿದೆ. ಸೊ ಬೋತ್ ಆಪ್ಷನ್ಸ್ ಆರ್ ಕರೆಕ್ಟ್ ಹಿಯರ್. ವಿ ಕ್ಯಾನ್ ಸೇ B and D ಆರ್ ದ ಕರೆಕ್ಟ್ ಆಪ್ಷನ್. What is the functional group of HCHO? So this is actually the formaldehyde. ಇರುವೆ ಕಚ್ಚಿದಾಗ ಅಥವಾ ಆ್ಯಂಡ್ ಸ್ಟಿಂಗ್ ಅಂತ ನಾವು ಏನು ಹೇಳ್ತೀವಿ, ಅಥವಾ ಜೇನು ಬಿ ಸ್ಟಿಂಗ್, ಅಥವಾ ನಿಟಲ್ ಪ್ಲ್ಯಾಂಟ್ ಸ್ಟಿಂಗ್, ಅಥವಾ ತುರ್ಕೆ ಸೊಪ್ಪು ಏನು ಕಡ್ದಾಗ ರಿಲೀಸ್ ಆಗುತ್ತೆ ಅಂಥೇಳಿ ಮೆಥನೋಯಿಕ್ ಆ್ಯಸಿಡ್ ಅಂತ ಏನು ಓದಿದ್ರಿ, ಅಥವಾ ಇನ್ನೊಂದು ಹೆಸರು ಮೆಥನೋಯಿಕ್ ಆ್ಯಸಿಡ್ಗೆ ಫಾರ್ಮಾಲ್ಡಿಹೈಡ್ ಅಂತ ಹೇಳಿ ಕರಿತೀವಿ. ಸೊ ಇದೇ HCHO. ಅಂದರೆ ಫಂಕ್ಷನಲ್ ಗ್ರೂಪ್ ಯಾವುದಿದ್ರಲ್ಲಿ? ಆಲ್ಡಿಹೈಡ್. ಇದನ್ನು ಬರೆದು ಜೊತೆಗೆ ಆಲ್ಡಿಹೈಡ್ ಅನ್ನೋದನ್ನು ಸಹಿತ ಬರೀರಿ. ಈ ಫಾರ್ಮಾಲ್ಡಿಹೈಡ್ ಹೆಸರು ನೆನಪಿಲ್ಲ ಅಂದರೆ ತಲೆ ಕೆಡಿಸ್ಕೋಬೇಡಿ, PUCಲಿ ಕಲಿತೀರ. ನೆಕ್ಸ್ಟ್ ಕ್ವೆಶನ್ ಆನ್ ಯುವರ್ ಸ್ಕ್ರೀನ್. ಸ್ಟೇಟ್ ದ ಪಾರ್ಟ್ ಆಫ್ ದ ಮಾಲಿಕ್ಯೂಲ್ ದಟ್ ಅಟ್ಯಾಚಸ್ ಇಟ್ ಸೆಲ್ಫ್ ಟು ಡರ್ಟ್ ವೆನ್ ಸೋಪ್ ಈಸ್ ಡಿಸಾಲ್ವ್ಡ್ ಇನ್ ದ ವಾಟರ್. ಸೋಪನ್ನು ನೀರಲ್ಲಿ ಕರಗಿಸಿದ ಮೇಲೆ ಸೋಪಲ್ಲಿರೋ ಯಾವ ಒಂದು ಎಂಡ್ ಈ ಡರ್ಟ್ಗೆ ಹೋಗಿ ಅಟ್ಯಾಚ್ ಆಗುತ್ತೆ ಅಂತ ಕ್ವೆಶನ್. ಸಿಂಪಲ್. ಸೋಪಲ್ಲಿ 2 ಎಂಡ್ ಇದೆ ಅಂತ ನಾವು ಓದಿದ್ದೀವಿ, ಹೈಡ್ರೋಫೋಬಿಕ್ ಎಂಡ್ ಆ್ಯಂಡ್ ಹೈಡ್ರೋಫಿಲಿಕ್ ಎಂಡ್. ಯಾವ ಎಂಡ್ ಇಲ್ಲಿ ಡರ್ಟಿಗೆ ಅಟ್ಯಾಚ್ ಆಗುತ್ತೆ ಅಂತ ಕೇಳಿದ್ರೆ ದಟ್ ಈಸ್ ದ ಟೈಲ್ ಪಾರ್ಟ್. ದಟ್ ಈಸ್ ವಾಟ್ ದ ಹೈಡ್ರೋಫೋಬಿಕ್ ಎಂಡ್ ಇಲ್ಲಿ ಅಟ್ಯಾಚ್ ಆಗುತ್ತೆ. ಸೊ ದಿಸ್ ಈಸ್ ಅ ಲಾಂಗ್ ಹೈಡ್ರೋಕಾರ್ಬನ್ ಚೈನ್
ದಟ್ ಮೂವ್ಸ್ ಅವೇ ಫ್ರಮ್ ದ ವಾಟರ್ಗಿಂತ ದೂರ ಹೋಗುತ್ತೆ. ಆ್ಯಂಡ್ ಯಾವ ಕಡೆಗೆ ಅಟ್ರ್ಯಾಕ್ಟ್ ಆಗುತ್ತೆ ಅಂದರೆ ಡರ್ಟ್ ಕಡೆಗೆ ಇದು ಅಟ್ರ್ಯಾಕ್ಟ್ ಆಗುತ್ತೆ. ಇದು ಡರ್ಟನ್ನು ಲವ್ ಮಾಡುತ್ತೆ, ಬಟ್ ವಾಟರ್ನ ಹೇಟ್ ಮಾಡುತ್ತೆ. ಡರ್ಟನ್ನು ಲವ್ ಮಾಡುತ್ತೆ. ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಎಸ್ ಹೈಡ್ರೋಫೋಬಿಕ್ ಎಂಡ್. ಅಥವಾ ನಾವು ಹೀಗೂ ಹೇಳ್ಬೋದು, ದಿಸ್ ಈಸ್ ದ ಎಂಡ್ ದಟ್ ಲವ್ಸ್ ದ ಡರ್ಟ್ ಆ್ಯಂಡ್ ದಟ್ಸ್ ವೈ ಇಟ್ ಈಸ್ ಮೂವಿಂಗ್ ಅವೇ ಫ್ರಮ್ ದ ವಾಟರಿಂದ ದೂರ ಬಂದು ಡರ್ಟಿಗೆ ಅಟ್ಯಾಚ್ ಆಗುತ್ತೆ ಅಂಥೇಳಿ ಒಂದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದಿಸ್ ಇಸ್ ಎಕ್ಸಾಕ್ಟ್ಲಿ ಅಪೋಸಿಟ್ ಫಾರ್ ಹೈಡ್ರೋಫಿಲಿಕ್ ಎಂಡ್. ಆ್ಯಂಡ್ ಇದರಿಂದ ನಿಮಗೆ ಕನ್ಫ್ಯೂಷನ್ ಆಗಲ್ಲ ಅಂಥೇಳಿ. ಆ್ಯಂಡ್ ಹಿಯರ್ ವಿ ಹ್ಯಾವ್ ಆನ್ ಆರ್ಗ್ಯಾನಿಕ್ ಕಾಂಪೌಂಡ್. ಇದನ್ನು ಏನಕ್ಕೆ ಯೂಸ್ ಮಾಡ್ತಾರೆ? ದಟ್ ಕನ್ಸ್ಟಿಟ್ಯೂಯೆಂಟ್ ಫಾರ್ ಬೀರ್, ವಿಸ್ಕಿ ಅಂದರೆ ಅರ್ಥ ಡೆಫಿನೆಟ್ಲಿ ಇಟ್ ಇಸ್ ಅ ಆಲ್ಕೋಹಾಲ್, ರೈಟ್? ವಿಚ್ ಆಲ್ಕೋಹಾಲ್ ಇಟ್ ಈಸ್? ವಿ ಹ್ಯಾವ್ ರೆಡ್ ಅಬೌಟ್ ಮೆಥನಾಲ್ ಬಗ್ಗೆ ಓದಿದ್ದೀವಿ. ಅದೇ ಥರ ಎಥನಾಲ್ ಬಗ್ಗೆ ಓದಿದ್ದೀವಿ. ಇಟ್ ಈಸ್ ಪ್ರೊಡ್ಯೂಸ್ಡ್ ಬೈ ಫರ್ಮೆಂಟೇಷನ್ ಆಫ್ ಶುಗರ್. ಅಫ್ ಕೋರ್ಸ್ ಇಟ್ಸ್ ಆಲ್ಕೋಹಾಲ್. ಆ್ಯಂಡ್ ವಿಚ್ ಒನ್ ಈಸ್ ದ ರೈಟ್ ಒನ್? ವಿಸ್ಕಿ, ಬೀರಲ್ಲಿ ಕುಡಿಯುವಂಥದ್ದು ಎಥನಾಲ್ ಆಗಿರುತ್ತೆ, ಮೆಥನಾಲ್ ಅಲ್ಲ. ಯಾಕೆ ಮೆಥನಾಲ್ ಅಲ್ಲ ಅಂದರೆ ಮೆಥನಾಲ್ ಕುಡಿದ್ರೆ ಸ್ಪಾಟ್ ಡೆತ್ ಆಗುತ್ತೆ ಆ್ಯಂಡ್ ಇಟ್ ಈಸ್ ನಾಟ್ ಗುಡ್ ಫಾರ್ ಅವರ್ ಹೆಲ್ತ್ ಆ್ಯಸ್ ವೆಲ್. ಹೋಗ್ತೀವಿ. ಯಾಕಂದರೆ ಮೆಥನಾಲ್ ಆಕ್ಸಿಜನ್ ಕಾನ್ಸಂಟ್ರೇಷನನ್ನು ಆಟೋಮೆಟಿಕ್ ನಮ್ಮ ಬ್ಲಡ್ಡಲ್ಲಿ ಕಡಿಮೆ ಮಾಡುತ್ತೆ. ಇದು ಬೇಗ ಅಬ್ಸಾರ್ಬ್ ಆಗುತ್ತೆ. ಹಾಗಾಗಿ ಮೆಥನಾಲ್ ಈಸ್ ನಾಟ್ ಗುಡ್ ಫಾರ್ ಅವರ್ ಹೆಲ್ತ್. ಎಥನಾಲ್ ಈಸ್ ಆಲ್ಸೋ ನಾಟ್ ಗುಡ್, ಬಟ್ ಕಂಪ್ಯಾರಿಟಿವ್ಲಿ ನೋಡ್ಕೊಂಡ್ವಿ ಅಂದರೆ ಎಥನಾಲ್ ಕುಡಿದ್ರೆ ಅಷ್ಟು ಏನೂ ಆಗಲ್ಲ. ಜಸ್ಟ್ ಮೈಂಡ್ ಡೈವರ್ಟ್ ಆಗೋದು ಈ ಥರ ಆಗ್ಬೋದು. ಬಟ್ ಕಾನ್ಸ್ಟೆಂಟ್ ಇಲ್ಲದೆ ಇರೋದು, ಬಾಡಿ ಬ್ಯಾಲೆನ್ಸ್ ತಪ್ಪೋದು ಇದಿರ್ಬೋದು. ಬಟ್ ಮೆಥನಾಲ್ ಈಸ್ ವೆರಿ ಡೇಂಜರಸ್. ವಿಚ್ ಆಫ್ ದ ಫಾಲೋಯಿಂಗ್ ವಿಲ್ ಟರ್ನ್ ಬ್ಲೂ ಲಿಟ್ಮಸ್ ಟು ರೆಡ್? ಬ್ಲೂ ಲಿಟ್ಮಸ್ಸನ್ನು ರೆಡ್ಡಾಗಿ ಕನ್ವರ್ಟ್ ಮಾಡುವಂಥ ಎಬಿಲಿಟಿ ಯಾರಿಗಿರೋದು? ವೆದರ್ ಇಟ್ ಈಸ್ ಇನ್ ಆ್ಯಸಿಡಿಕ್ ಕಂಡೀಷನ್ ಆರ್ ಇಟ್ ಈಸ್ ಇನ್ ಬೇಸಿಕ್ ಕಂಡೀಷನ್. ಅಫ್ಕೋರ್ಸ್ ಆ್ಯಸಿಡ್ ಏನು ಮಾಡುತ್ತೆ? ಬ್ಲೂನ ರೆಡ್ಡಾಗಿ ಕನ್ವರ್ಟ್ ಮಾಡುತ್ತೆ. ನಾನು ಈ ಥರ ನೆನ್ಪಿಟ್ಕೊಂಡಿದ್ದೀನಿ. ಆದಮೇಲೆ ಬಿ ಬರಬೇಕು. ಬ್ಲೂನ ರೆಡ್ಡಾಗಿ ಕನ್ವರ್ಟ್ ಮಾಡುತ್ತೆ. ಹಾಗಿದ್ರೆ ಇದರಲ್ಲಿ ಆ್ಯಸಿಡ್ ಯಾವುದು ಅಂತ ನೋಡ್ಕೊಂಬಿಟ್ರೆ ಆಗೋಯ್ತು. ದಟ್ ಈಸ್ ದ ರೂಲ್. ಹಾಗಿದ್ರೆ ಫಸ್ಟ್ ಒನ್ ಯಾವುದು? ದಿಸ್ ಇಸ್ ಮೆಥನಾಲ್. ಆಲ್ಕೋಹಾಲ್ ಇದು. ಮೀಥೈಲ್, ಎಸ್, ಒಂದು ಕಾರ್ಬನ್ ಆಟಮ್ ಇದೆ. ದ್ಯಾಟ್ ಈಸ್ ಆಲ್ಕೋಹಾಲ್, ಮೆಥನಾಲ್. ಓಕೆ, ಮೆಥನಾಲ್. ಆ್ಯಂಡ್ ಹಿಯರ್ ಇಟ್ ಈಸ್ acidic acid, CH3COOH. Acid, we got acid here. This is the right one. And this is CH3COOH3. This is ketone. ಹೇಳ್ಬೋದಲ್ಲ? Yeah, that's it. And here the answer is acid. That's it. Acetic acid. What is detergent? Oh my god, one more question. ಬಟ್ ಇದಕ್ಕೆ ನೀವು ಏನೇ ಓನಾಗಿ ಬರೆದ್ರೂ ಮಾರ್ಕ್ಸ್ ಸಿಗಲ್ಲ. ಆ್ಯಂಡ್ ಹೇಗೆ ಬರಿಬೇಕು ಅನ್ನೋದನ್ನು ನಾನು ನಿಮಗೆ ಡಿಸ್ಪ್ಲೇ ಮಾಡ್ತಿದ್ದೀನಿ. ಪ್ಲೀಸ್ ಟ್ರೈ ಟು ನೋಟ್ ಇಟ್ ಡೌನ್. ಈ ಡಿಟರ್ಜೆಂಟ್ಸ್ ಆರ್ ಅಮೋನಿಯಂ ಆರ್ ಸಲ್ಫೋನೇಟ್ ಸಾಲ್ಟ್ಸ್ ಆಫ್ ಲಾಂಗ್ ಚೈನ್ ಹೈಡ್ರೋಕಾರ್ಬನ್ ಅಥವಾ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್. ಇದನ್ನೇ ಬರಿಬೇಕು. ಇದು ಮೇಯ್ನ್. ಇನ್ನು ಉಳಿದಿದ್ದು ನಿಮ್ದು ಆಪ್ಷನಲ್. ನೀವು ಬರ್ದಾರ ಬರೀರಿ, ಬಿಟ್ಟಾರ ಬಿಡಿರಿ. ಓಕೆ. ಡಿಟರ್ಜೆಂಟ್ ಈಸ್ ಆಲ್ಸೋ ನೋನ್ ಆ್ಯಸ್ ಸೋಪ್ಲೆಸ್ ಸೋಪ್. Soap cannot form lather in hard water. To overcome this problem, detergents were introduced. Detergents ಅನ್ನು ನಾವು ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಸ್ಟೇಟ್ ದ ಜನರಲ್ ಫಾರ್ಮುಲಾ ಆಫ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಆ್ಯಸಿಡ್ ಅಂತ ಅಂದಾಗ COOH ಇರಬೇಕಲ್ವಾ? C=OOH. ಇಷ್ಟೇ ಬರೆದ್ರೂ ಸಾಕು. ಈ R ಅಂದರೆ ಏನು ಅಂದರೆ ಆಲ್ಕೈಲ್ ಗ್ರೂಪ್, ಎನಿ ಕಾರ್ಬನ್ ಕಂಟೈನ್ಡ್ ಗ್ರೂಪ್ ಅಂತ ನಾವು ಹೇಳ್ಬೋದು. Now we are moving towards the questions. Apart from MCQs and 1 mark, write the formula and draw the electron structure for carbon tetrachloride. ಹೆಸರಲ್ಲಿ ಹೇಳೋ ರೀತಿಯಲ್ಲಿ ಕಾರ್ಬನ್ ಕ್ಲೋರೈಡ್ ಇದೆಯಂತೆ, Cl ಅಷ್ಟೇ ಬರ್ಕೊಳ್ಳಿ. ಕಾರ್ಬನ್ನ ವೇಲೆನ್ಸಿ ಬಂದುಬಿಟ್ಟು 4 ಆ್ಯಂಡ್ Clನ ವೇಲೆನ್ಸಿ ಬಂದುಬಿಟ್ಟು 1. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ CCl4 ಅಲ್ವಾ? ದಿಸ್ ಈಸ್ ದ ಕೆಮಿಕಲ್ ಫಾರ್ಮುಲಾ ಆಫ್ ದ ಕಾರ್ಬನ್ ಟೆಟ್ರಾಕ್ಲೋರೈಡ್ ಬರೆದ್ವಿ. ಆದರೆ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಬರೀಬೇಕು ಅಂತ ಅಂದರೆ ವಾಟ್ ವಿ ನೀಡ್? ಕಾರ್ಬನ್ನ ಒಂದು ಅಟಾಮಿಕ್ ನಂಬರ್ ಬಂದುಬಿಟ್ಟು 6 ಅಲ್ವಾ? ಹಾಗಿದ್ರೆ ಇದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನನ್ನು ನಾನು ಬರೆಯೋದಾದರೆ 2,4 ಅಂತ ಬರಿಬೋದು. ಹಾಗಿದ್ರೆ ಇದು ಒಂದು ಕಡೆ ಆಯಿತು. ಕ್ಲೋರಿನ್ದು ಅಟಾಮಿಕ್ ನಂಬರ್ ಬಂದುಬಿಟ್ಟು 17. ನೀವು ಹೆಂಗೆ ಬರಿಬೇಕಂದ್ರೆ ಅಟಾಮಿಕ್ ನಂಬರ್ ಅಂತಲೇ ಒಂದು ಪಾರ್ಟ್ ಬರ್ಕೊಳ್ಳಿ, ಆಗ ಸ್ವಲ್ಪ ಅಟ್ರಾಕ್ಟಿವ್ ಅನಿಸುತ್ತೆ. 2, 8, 10, ಉಳಿದಿದ್ದು 7. ಇಷ್ಟ ಆಯಿತು. ಈಗ ಲೆಟ್ ಸ್ಟಾರ್ಟ್ ರೈಟಿಂಗ್ ದ ಸ್ಟ್ರಕ್ಚರ್. ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರನ್ನು ಬರೆಯೋಣ. ಕಾರ್ಬನ್ ಸುತ್ತ ಎಷ್ಟಿರಬೇಕು? 2 ಮತ್ತು 4, ಲೈಕ್ ರಿಮೈನಿಂಗ್ 4 ರೈಟ್. ಕಾರ್ಬನ್ ಸುತ್ತ ಏನಾಗಿರಬೇಕು? 4 ವೇಲೆನ್ಸಿ ಇರಬೇಕು. ಆ್ಯಂಡ್ ಇದು 4 ಇಸ್ಕೊಳ್ಳೋಕ್ಕೂ ರೆಡಿ ಇದೆ, 4 ಕೊಡೋಕ್ಕೂ ರೆಡಿ ಇದೆ. ಲೈಕ್ ಇಟ್ ಇಸ್ ದ ವೇಲೆನ್ಸಿ ಆಫ್ ದ ಕಾರ್ಬನ್ ಇಸ್ 4. ಕಾರ್ಬನ್ ನೀಡ್ಸ್ 4 ಎಲೆಕ್ಟ್ರಾನ್ ಅಂತಲೇ ತೊಗೊಳೋದಾದರೆ, ಜೊತೆಗೆ ಕ್ಲೋರಿನ್ 4 ಕ್ಲೋರಿನ್ ಇದ್ದಾವೆ. ಹಾಗಿದ್ರೆ ಕ್ಲೋರಿಂದು ನಾವು ತೊಗೊಂಡ್ವಿ ಅಂತಂದರೆ 2 ಇದೆ.
ಆನಂತರ 8 ಇದೆ, 1 2 3 4 5 6 7 8 ಸ್ಯಾಟಿಸ್ಫೈ ಆಗಿದೆ, ಅಂದರೆ ಆಕ್ಟೇಟ್ ರೂಲ್ ಸ್ಯಾಟಿಸ್ಫೈ ಆಗಿದೆ. ಬಟ್ ಇನ್ನೊಂದು 2 8 7 ಅಲ್ವಾ, 7 ಆಯಿತು, ಇನ್ನು ಒಂದು ಖಾಲಿ ಉಳಿಯುತ್ತೆ. ದಟ್ ಮೀನ್ಸ್ ಇಟ್ ನೀಡ್ಸ್ 1 ಎಲೆಕ್ಟ್ರಾನ್ ಫ್ರಮ್ ಎನಿ ಎಲಿಮೆಂಟ್ ಟು ಗೆಟ್ ಸ್ಟೇಬಲ್ ಅಥವಾ ಟು ಅಟೈನ್ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್. ಹಾಗಿದ್ರೆ ಆ ಒಂದು ಎಲೆಕ್ಟ್ರಾನ್ ಯಾರಿಂದ ಬರುತ್ತೆ ಅಂದರೆ ಕ್ಲೋರಿನಿಂದ ಬರುತ್ತೆ. ಹೇಗೆ ಬರೀಬೇಕು ಸ್ಟ್ರಕ್ಚರ್ ಕಂಪ್ಲೀಟಾಗಿ ತೋರಿಸ್ತೀನಿ. ಕಂಪ್ಲೀಟ್ ಹೀಗೆ ಇರಬೇಕು ಅಂತ ಹೇಳಿ, ಇಷ್ಟೇ ಬರೆಯೋದಲ್ಲ, ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡಬೇಕು. ವಾಟ್ ಈಸ್ ಸಪೋನಿಫಿಕೇಷನ್, ರೈಟ್ ದ ರಿಯಾಕ್ಷನ್ ಇನ್ವಾಲ್ಡ್ ಇನ್ ದಿಸ್ ಪ್ರೋಸೆಸ್. ಸೊ ಯುವರ್ ಆನ್ಸರ್ ಶುಡ್ ಬಿ ಲೈಕ್ ದಿಸ್. ಕಂಪ್ಲೀಟಾಗಿ ಹೀಗೆ ಬರೀರಿ. ಇದಿಷ್ಟೇ ಬರೆಯೋದು ಇಂಪಾರ್ಟೆಂಟ್ ಅಲ್ಲ, ಜೊತೆಗೆ ಇದನ್ನು ಬರೆಯೋದು ಒಳ್ಳೆಯದು, ನಿಮ್ಮ ಸೇಫರ್ ಸೈಡ್. ಓಕೆ, ಆ್ಯಂಡ್ ಸಪೋನಿಫಿಕೇಷನ್ ಅಂತ ಅಂದರೆ ಇಲ್ಲೇನು ಮಾಡ್ತಾಯಿದ್ದೀವಿ, ಎಸ್ಟರನ್ನು ನಾವೇನು ಮಾಡ್ತಾಯಿದ್ದೀವಿ ಬೇಸ್ ಜೊತೆಗೆ ರಿಯಾಕ್ಟ್ ಮಾಡೋದ್ರ ಮೂಲಕ ಇಲ್ಲಿ ಸೋಡಿಯಂ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಮತ್ತು ಆಲ್ಕೋಹಾಲ್ ಪ್ರೊಡ್ಯೂಸ್ ಆಗುತ್ತೆ. ಅಂದರೆ ಒಂದು ಎಸ್ಟರ್ ಎಥನೋಯೇಟ್, ಓಕೆ, ಜೊತೆಗೆ ಎಸ್ಟರ್ ಅನ್ನೋದಕ್ಕಿಂತ ಸೋಡಿಯಂ ಸಾಲ್ಟ್ ಆಫ್ ಆ್ಯಸಿಡ್ನ ಒಂದು ಸಾಲ್ಟ್ ಅಂತ ಹೇಳ್ಬೋದು, ಜೊತೆಗೆ ಆಲ್ಕೋಹಾಲ್. ಇದನ್ನೇ ನಾವು ಸಪೋನಿಫಿಕೇಷನ್ ಅಂತ ಹೇಳ್ಬೋದು. ದಿಸ್ ಪ್ರೊಸೆಸ್ ಈಸ್ ಯೂಸ್ಡ್ ಇನ್ ದ ಪ್ರಿಪ್ರೇಷನ್ ಆಫ್ ದ ಸೋಪ್. ಅಂದರೆ ಒಂದು ಆಲ್ಕೋಹಾಲ್ ಫಾರ್ಮ್ ಆಗುತ್ತೆ ಅನ್ನೋದು ನಿಮಗೆ ಐಡಿಯಾ ಇರಬೇಕು. ಮೆನ್ಷನ್ 4 ಡಿಫ್ರೆನ್ಸಸ್ ಬಿಟ್ವೀನ್ ಸ್ಯಾಚುರೇಟೆಡ್ ಆ್ಯಂಡ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ಇಟ್ಸ್ ಅಗೇನ್ ಇಂಪಾರ್ಟೆಂಟ್ ಒನ್. ಸ್ಯಾಚುರೇಟೆಡಲ್ಲಿ ಸಿಂಗಲ್ ಆ್ಯಂಡ್ ಇದರಲ್ಲಿ ಡಬಲ್ ಆ್ಯಂಡ್ ಟ್ರಿಪಲ್ ಬಾಂಡ್ ಇರುತ್ತೆ. ಅಂದರೆ ಇದರಲ್ಲಿ ನಾವು ಆಲ್ಕೇನ್ ನೋಡ್ಬೋದು, ಇದರಲ್ಲಿ ಆಲ್ಕೀನ್, ಆಲ್ಕೈನ್ ನೋಡ್ಬೋದು. ನಿಮ್ಗೆ ಏನೇನು ಗೊತ್ತಿದೆ ಫಸ್ಟ್ ಲಿಸ್ಟ್ ಔಟ್ ಮಾಡ್ಕೊಳ್ಳಿ. ಆ್ಯಂಡ್ ಆಫ್ಟರ್ ದಟ್ ಇನ್ನೂ ಏನು ಬರಿಬೋದು ಅನ್ನೋದಕ್ಕೆ ನಾನು ಇಲ್ಲಿ ಕೊಟ್ಟಿರ್ತೀನಿ. ಓಕೆ, ಆಲ್ಕೇನ್ ಬರುತ್ತೆ ಇದರಲ್ಲಿ ಬರಿಬಹುದು ನೀವು, ಆಲ್ಕೀನ್ ಆಲ್ಕೈನ್ ಬರುತ್ತೆ ಇದರಲ್ಲಿ, ಯು ಕ್ಯಾನ್ ರೈಟ್, ಮಿಸ್ ಮಾಡೋದೇ ಬೇಡ. ಸಬ್ಸ್ಟಿಟ್ಯೂಷನ್ ರಿಯಾಕ್ಷನನ್ನು ಇಲ್ಲಿ ಕಂಡಕ್ಟ್ ಮಾಡ್ಬೋದು. ಇಲ್ಲಿ ಅಡಿಷನ್ ಮಾತ್ರ ನೋಡಿ, ಟ್ರಿಪಲ್ ಬಾಂಡನ್ನು ಡಬಲ್ ಬಾಂಡಾಗಿ ಮಾಡ್ಬೋದು, ಡಬಲ್ ಬಾಂಡನ್ನು ಟ್ರಿಪಲ್ ಬಾಂಡಾಗಿ ಮಾಡ್ಬೋದು. ಅಂದರೆ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನನ್ನು ನೀವು ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ನ ಕನ್ವರ್ಟ್ ಮಾಡ್ಬೋದು. ದಿಸ್ ಈಸ್ ಅಗೇನ್ ಒನ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅಲ್ವಾ. ಹಾಗಿದ್ರೆ ದೆ ಬರ್ನ್ ವಿತ್ ದ ಬ್ಲೂ ಫ್ಲೇಮ್ ಆ್ಯಂಡ್ ಸೂದಿ ಫ್ಲೇಮ್. ಇದು ಲೆಸ್ ರಿಯಾಕ್ಟಿವ್, ಇದು ಹೈ ರಿಯಾಕ್ಟಿವ್. ನಿಮಗೆ ಯಾವುದಾದ್ರೂ ಗೊತ್ತಿರೋ 4 ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನೆನ್ಪಿಟ್ಕೊಂಡ್ರೆ ಸಾಕು. ರೈಟ್ ದ ಮಾಲಿಕ್ಯುಲರ್ ಫಾರ್ಮುಲಾ ಆ್ಯಂಡ್ ಸ್ಟ್ರಕ್ಚರ್ ಫಾರ್ಮುಲಾ ಫಾರ್ ಅಸಿಟಾಲ್ಡಿಹೈಡ್. ಆಲ್ಡಿಹೈಡ್ ಅಂದರೆ CHO ಬರಬೇಕು. ಅಸಿಟಾಲ್ಡಿಹೈಡ್, ಅಸಿಟಿಕ್ ಆ್ಯಸಿಡ್ ಅಂತೆಲ್ಲ ಬಂದಾಗ ಯಾವ್ದು ಬರ್ತಿತ್ತು, CH3 ಅಲ್ವಾ. ಸೊ ದ ಆನ್ಸರ್ ಮಸ್ಟ್ ಬಿ ಲೈಕ್ ದಿಸ್, CH3COH. ದಿಸ್ ಈಸ್ ದ ಸ್ಟ್ರಕ್ಚರಲ್ ಫಾರ್ಮುಲಾ ಆ್ಯಂಡ್ ದಿಸ್ ಈಸ್ ದ ಮಾಲಿಕ್ಯುಲರ್ ಫಾರ್ಮುಲಾ. ಆ್ಯಂಡ್ ವಿ ಹ್ಯಾವ್ ಒನ್ ಮೋರ್ ಸಬ್ ಕ್ವೆಶನ್ ಹಿಯರ್. ಹೌ ವುಡ್ ಯು ನೇಮ್ ದ ಫಾಲೋಯಿಂಗ್ ಕಾಂಪೌಂಡ್ಸ್. ಇದನ್ನೇನಂತ ನೇಮ್ ಮಾಡ್ತೀರಾ, ಇದನ್ನೇನಂತ ನೇಮ್ ಮಾಡ್ತೀರಾ. ಇದಿದೆ, ಎಷ್ಟಿದ್ದಾವೆ, 2 ಕಾರ್ಬನ್ಸ್ ಇದ್ದಾವೆ. 2 ಕಾರ್ಬನ್ ಇದ್ದರೆ ಎತ್ ಸಿಂಗಲ್ ಬಾಂಡ್ ಇದೆ ಆ್ಯಂಡ್ ಬ್ರೋಮ್ ಇದೆ. ಯಾವಾಗಲೂ ನಾವು ಲೈಕ್ ಬ್ರೋಮಿನ್ ಲೈಕ್ ವಾಟ್ ಈಸ್ ದಟ್, ಹ್ಯಾಲೋಜನ್ಸ್ ಬಂದಾಗ, ಬ್ರೋಮಿನ್, ಅಯೋಡಿನ್, ಫ್ಲೂರಿನ್ ಆ್ಯಂಡ್ ಕ್ಲೋರಿನ್ ಬಂದಾಗ, ಸೊ ವಿ ಯೂಸ್ ಸಫಿಕ್ಸ್ ಅಂತ ನೋಡಿದ್ವಿ, ಪ್ರಿಫಿಕ್ಸ್ ಅಂತ ನೋಡಿದ್ದೀವಿ, ಅಂದರೆ ಮುಂಚೆನೇ ಬರುತ್ತೆ. ಸೊ ಹಿಯರ್ ಬ್ರೋಮೋ ಈಥೇನ್. ಆ್ಯಂಡ್ ಇಲ್ಲಿ 2 ಹೆಚ್ಚಿದೆ, ಅಂದರೆ HCHO ಇದೆ. ಆ್ಯಂಡ್ ದಿಸ್ ಈಸ್ ಆಲ್ಡಿಹೈಡ್, ವಿ ಕ್ಯಾನ್ ಸೇ ಫಾರ್ಮಾಲ್ಡಿಹೈಡ್. ನೋಡಿ, ಮೆಥನಾಲ್ ಅಂತಲೂ ಕರಿಬಹುದು, ಫಾರ್ಮಾಲ್ಡಿಹೈಡ್ ಅಂತಲೂ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ಟ್ರಿಪಲ್ ಬಾಂಡ್ ಇದೆ. ಎಲ್ಲಿ ಅಂದರೆ 1 2 3 4 5 6 ಅಂದರೆ ಹೆಕ್ಸ್. ಟ್ರಿಪಲ್ ಬಾಂಡ್ ಇದೆ, ಹೆಕ್ಸೈನ್. ಜಸ್ಟ್ ರೈಟ್ ಹೆಕ್ಸೈನ್. 1 ಐನ್ ಅಂತ ಬರೀಲಿಲ್ಲ ಅಂತ ಗೊತ್ತಾಗಲಿಲ್ಲ ಅಂದ್ರೂ ಹೆಕ್ಸೈನ್ ಅಂತ ಬರೆದ್ರೂ ನಡೆಯುತ್ತೆ. PUC ರೇಂಜಿಗಿದೆ ಇದು. ಓಕೆ, ನೋ ಇಶ್ಯೂಸ್. ಹಾಗಿದ್ರೆ ನೀವು ಹೇಗೆ ಡಿಸ್ಟಿಂಗ್ವಿಷ್ ಮಾಡ್ತೀರಾ ಎಕ್ಸ್ಪೆರಿಮೆಂಟಲಿ ಅಂತ ಕೇಳಿದ್ದಾರೆ. ಆ್ಯಕ್ಚುಲಿ ನಾಟ್ ದಟ್ ಮಚ್ ಇಂಪಾರ್ಟೆಂಟ್ ಕ್ವೆಶನ್ ಹಿಯರ್. ಆಲ್ಕೋಹಾಲ್ ಆ್ಯಂಡ್ ಆ್ಯಸಿಡನ್ನು ಹೇಗೆ ಡಿಸ್ಟಿಂಗ್ವಿಷ್ ಮಾಡ್ತೀರಾ. ಸ್ಟ್ರಕ್ಚರಲ್ಲಿ ನೋಡೋದಾದರೆ ಇದು OH, ಇದರಲ್ಲಿ COOH ಇದೆ, ಈ ಥರ ಹೇಳ್ಕೊಬೋದು. ಮತ್ತು ಇದರ ಸ್ಮೆಲ್ಸ್ ಬಗ್ಗೆ ಹೇಳ್ಬೋದು. ನೋಡೋಣ ನಿಮ್ಮ ಆನ್ಸರ್ ಹೇಗಿರಬೇಕಂದ್ರೆ 2 ಟೆಸ್ಟ್ ಇದೆ. ಲಿಟ್ಮಸ್ ಟೆಸ್ಟ್, ಆ್ಯಸಿಡ್ನ ನಾವು ಲಿಟ್ಮಸ್ ಟೆಸ್ಟಲ್ಲಿ ನೋಡ್ಕೊಂಬಿಟ್ಟು ಡಿಸ್ಟಿಂಗ್ವಿಷ್ ಮಾಡ್ಬೋದು, ಅದರಲ್ಲಿ ಕಲರ್ ಚೇಂಜನ್ನು ಹೇಳ್ಕೊಬೋದು. ಜೊತೆಗೆ ಸೋಡಿಯಂ ಬೈಕಾರ್ಬೊನೇಟ್ ಟೆಸ್ಟನ್ನು ಕಂಡಕ್ಟ್ ಮಾಡ್ಬೋದು. ಸೋಡಿಯಂ ಬೈಕಾರ್ಬೊನೇಟನ್ನು ಸೊಲ್ಯೂಷನನ್ನು ನಾವು ಯಾವುದಕ್ಕೆ ಗಿವನ್ ಕಾಂಪೌಂಡಿಗೆ ಹಾಕಿದ್ವಿ ಅಂದರೆ ಬ್ರಿಕ್ ಎವಲ್ಯೂಷನ್, ಕಲರ್ಲೆಸ್ ಆಗಿ ಮತ್ತು ಓಡರ್ಲೆಸ್, ಸ್ಮೆಲ್ಲು ಸಹಿತ ಇರಬಾರ್ದು. ಅದು ಯಾಕೆ ಅಂದರೆ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗ್ತಿರುತ್ತೆ. ವಿಚ್ ಟರ್ನ್ಸ್ ಫ್ರೆಶ್ಲಿ ಪ್ರಿಪೇರ್ಡ್ ಲೈಮ್ ವಾಟರ್ ಮಿಲ್ಕಿ. ಲೈಮ್ ವಾಟರ್ನ ಇದು ಕಂಪ್ಲೀಟಾಗಿ ಮಿಲ್ಕಿ ಮಾಡ್ತಿದೆ. ಲೈಮ್ ವಾಟರ್ ಅಂದರೆ ಅಲ್ಲಿ ಯಾವುದಿದೆ, ಸುಣ್ಣದ ನೀರು. ಅಲ್ಲಿ ಯಾವುದಿದೆ, ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಎಫರ್ವೆಸೆನ್ಸ್, ಇಫ್ ದೆರ್ ಈಸ್ ನೋ ಎಫರ್ವೆಸೆನ್ಸ್ ಅಂದರೆ ಸ್ಮೆಲ್ ಏನು ಲೈಕ್ ಅಂತ ಆ ಥರ ಏನೂ ಬಂದಿಲ್ಲ ಅಂದರೆ ಅದು ಆಲ್ಕೋಹಾಲ್ ಆಗಿರುತ್ತೆ. ಅಥವಾ ಈ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಅಂದರೆ ಆ್ಯಸಿಡ್ ಅಂತ ನಾವು ಜಡ್ಜ್ ಮಾಡಬಹುದು. ಅಟ್ಲೀಸ್ಟ್ ಹೆಸರು ನೆನ್ಪಿಡ್ಕೊಳ್ಳಿ, ಒಳಗಡೆ ನಿಮ್ಮದು ಓನ್ ಸೆಂಟೆನ್ಸನ್ನು ಫಾರ್ಮ್ ಮಾಡಿ. ಎಕ್ಸ್ಪ್ಲೈನ್ ಗಿವಿಂಗ್ ಕೆಮಿಕಲ್ ಇಕ್ವೇಷನ್, ಅಂದರೆ ಕೆಮಿಕಲ್ ಇಕ್ವೇಷನ್ ಬರೆದ್ಬಿಟ್ಟು ಎಸ್ಟರ್ಸ್ ಹೇಗೆ ಪ್ರಿಪೇರ್ ಮಾಡ್ತಾರೆ ಅನ್ನೋದನ್ನು ಹೇಳಬೇಕು. ಆ್ಯಂಡ್ 1 ಪ್ರಾಪರ್ಟಿ ಬರೀಬೇಕು ಎಸ್ಟರ್ದು, 1 ಯೂಸನ್ನು ಬರೀಬೇಕು. ಅಗೇನ್ ವೆರಿ ಇಂಟ್ರೆಸ್ಟಿಂಗ್ ಕ್ವೆಶನ್. ಎಸ್ಟರ್ ಪ್ರಿಪ್ರೇಷನ್ ಬರೀತೀರಾ, ಆ್ಯಸಿಡು ಒಂದು ಆಲ್ಕೋಹಾಲು, ಇವೆರಡನ್ನ ಪ್ರಿಪೇರ್ ಮಾಡ್ತೀರಾ ಇನ್ ದ ಪ್ರೆಸೆನ್ಸ್ ಆಫ್ ಕಾನ್ಸಂಟ್ರೇಟೆಡ್ ಆ್ಯಸಿಡ್. ಇಲ್ಲಿ ನಿಮಗೆ ಎಸ್ಟರ್ ಸಿಗುತ್ತೆ. ವೆರಿ ಇಂಪಾರ್ಟೆಂಟ್ ಕ್ವೆಶನ್.
ವೆರಿ ವೆರಿ ಇಂಪಾರ್ಟೆಂಟ್ ಒನ್. ಆ್ಯಸಿಡ್, ಇಲ್ಲೊಂದು ಆ್ಯಸಿಡ್, ಆಲ್ಕೋಹಾಲ್, ಎಸ್ಟರ್ ಬರುತ್ತೆ. ಇನ್ ದ ಪ್ರೆಸೆನ್ಸ್ ಆಫ್ ಆ್ಯಸಿಡ್, ಮೋಸ್ಟ್ ಇಂಪಾರ್ಟೆಂಟ್ ಒನ್. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ಒನ್. ಇದು ಎಸ್ಟರಿಫಿಕೇಷನ್ ಅಂತ ಕರೆಸ್ಕೊಳ್ಳುತ್ತೆ. ಲೈಕ್ ಎಸ್ಟರ್ನ ಒಂದು ಬ್ಯೂಟಿಫುಲ್ ಪ್ರಾಪರ್ಟಿ ಏನು ಅಂದರೆ ಫ್ರೂಟಿ ಸ್ಮೆಲ್ ಇದೆ ಇದರದ್ದು, ಫ್ರೂಟಿ ಸ್ಮೆಲ್ ಜೊತೆಗೆ ಇದನ್ನು ಹಾಗಾಗಿ ಸ್ಮೆಲ್ ಇರೋದೇ ಅಂದರೆ ಪರ್ಫ್ಯೂಮ್ಸಲ್ಲಿ ಯೂಸ್ ಮಾಡ್ತಿದ್ದಾರೆ ಅನ್ನೋದನ್ನು ನಾವು ಹೇಳ್ಬೋದು. ನೆಕ್ಸ್ಟ್, ರೈಟ್ ದ ನೇಮ್ ಆ್ಯಂಡ್ ಕೆಮಿಕಲ್ ಫಾರ್ಮುಲಾ ಆಫ್ ಸಿಂಪ್ಲೆಸ್ಟ್ ಆರ್ಗ್ಯಾನಿಕ್ ಆ್ಯಸಿಡ್. ಆರ್ಗ್ಯಾನಿಕ್ ಆ್ಯಸಿಡ್ನ ಒಂದು ನೇಮ್ ಯಾವುದಾದ್ರು. ಓಕೆ, ಸೊ ಇಲ್ಲಿ ನಾವು ಫಾರ್ಮಿಕ್ ಆ್ಯಸಿಡನ್ನು ಬರೆದಿದ್ದಾರೆ. ಆ್ಯಂಡ್ ದಿಸ್ ಇಸ್ ನಾಟ್ ಫಾರ್ 3 ಮಾರ್ಕ್ಸ್ ಕ್ವೆಶನ್, ಜಸ್ಟ್ ಫಾರ್ 1 or 2 ಮಾರ್ಕ್ ಕ್ವೆಶನ್ ಅಷ್ಟೇ ಇದು. ಆ್ಯಂಡ್ ಫಾರ್ಮಿಕ್ ಆ್ಯಸಿಡ್ ಅಂತ ಹೇಳ್ಬೋದು. ಜೊತೆಗೆ ಇಲ್ಲಿ ಮೆಥನೋಯಿಕ್ ಆ್ಯಸಿಡ್ ಅಂತ ಅಂದರೆ ಡಬಲ್ ಬಾಂಡ್ ಅಂತ ಕೊಟ್ಟಿದ್ದೀವಲ್ಲ, ಡಬಲ್ ಬಾಂಡ್ ಆ್ಯಸಿಡ್ ಇರೋದ್ರಿಂದ ಜಸ್ಟ್ ಮಿಸ್ ಆಗಿದೆ ಟೈಪಿಂಗಲ್ಲಿ. ವೈ ಇಸ್ ದ ಕನ್ವರ್ಷನ್ ಆಫ್ ಎಥನಾಲ್ ಟು ಎಥನಾಯಿಕ್ ಆ್ಯಸಿಡ್ ಈಸ್ ಆ್ಯನ್ ಆಕ್ಸಿಡೇಷನ್ ರಿಯಾಕ್ಷನ್. ವೈ ಅಂತನಾದ್ರು ಕೇಳ್ಬೋದು, ಅಥವಾ ಪ್ರೂವ್ ದ್ಯಾಟ್ ಕನ್ವರ್ಷನ್ ಆಫ್ ಎಥನಾಲ್ ಅಂದರೆ ಆಲ್ಕೋಹಾಲನ್ನು ಆ್ಯಸಿಡಾಗಿ ಕನ್ವರ್ಟ್ ಮಾಡ್ತಾ ಇರೋದು, ಇದು ಆಲ್ಕೋಹಾಲನ್ನು ಆ್ಯಸಿಡಾಗಿ ಕನ್ವರ್ಟ್ ಮಾಡ್ತಾ ಇರೋದು ಆಕ್ಸಿಡೇಷನ್ ರಿಯಾಕ್ಷನ್ ಅಂತ. ನೋಡಿ, ಆಕ್ಸಿಜನ್ ಆ್ಯಡ್ ಆಗ್ತಿದೆ ಅಂದರೆ ವಿ ಕ್ಯಾನ್ ಸೇ ಇಟ್ಸ್ ಆಕ್ಸಿಡೇಷನ್ ರಿಯಾಕ್ಷನ್. ಬಟ್ ಹೌ ಟು ಪ್ರೂವ್ ದಿಸ್? ಇದನ್ನು ನಿಮ್ಮ ಓನ್ ಸೆಂಟೆನ್ಸಲ್ಲಿ ಬರಿಬೋದು, ನೋ ಇಶ್ಯೂಸ್. ಒಂದು ರಿಯಾಕ್ಷನ್ ಬರೀಬೇಕಷ್ಟೇ. ಎಥನಾಲನ್ನು ಎಥನಾಯಿಕ್ ಆ್ಯಸಿಡ್ ಮಾಡೋದಕ್ಕೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ರಿಯಾಕ್ಷನ್ ಇದೆ ಅಲ್ವಾ. ಸೊ ಆಕ್ಸಿಡೇಷನ್ ಅದನ್ನು ಪ್ರೂವ್ ಮಾಡ್ಕೊಂಬಿಟ್ರೆ ಆಯಿತು. ಆಕ್ಸಿಡೇಷನ್ಗೆ ಯಾವ್ದು ಯೂಸ್ ಮಾಡ್ತೀವಿ? ಒಂದು KMnO4 ಪೊಟ್ಯಾಷಿಯಂ ಪರ್ಮಾಂಗನೇಟ್, ಅಥವಾ ಇನ್ನೊಂದು K2Cr2O7 ಪೊಟ್ಯಾಷಿಯಂ ಡೈಕ್ರೋಮೇಟ್. ಇವೆರಡರ ಯಾವುದಾದ್ರೂ ಒಂದನ್ನು ಹಾಕಿ ಓಕೆ ಒಂದು ಆ್ಯಸಿಡ್ ಪ್ರಾಡಕ್ಟನ್ನು ಬರೆದ್ರೆ ಆಯಿತು, ದಟ್ಸ್ ಇಟ್. ಇಲ್ಲಿ ಎಥನಾಯಿಕ್ ಆ್ಯಸಿಡ್ ಅಂತಲೇ ಹೇಳಿರೋದ್ರಿಂದ ಎಥನಾಯಿಕ್ ಆ್ಯಸಿಡೇ ಬರೀರಿ. ಎಥನಾಯಿಕ್ ಆ್ಯಸಿಡ್ ಹೆಂಗೆ ಬಂತು ನೋಡಿ, ಎತ್ತಂದಾಗ 2 ಕಾರ್ಬನ್ ಇರಬೇಕು, ಆ್ಯಸಿಡ್ ಅಂದಾಗ C+OH ಇರಬೇಕು. ಸೊ ಬ್ಯಾಲೆನ್ಸಿಂಗ್ CH3. ಸಿಂಪಲ್. ಈ ಥರ ಪ್ರಾಕ್ಟೀಸ್ ಮಾಡಿ, ಬರೆದು ಪ್ರಾಕ್ಟೀಸ್ ಮಾಡಿ, ಈಸಿ ಆಗುತ್ತೆ. ನೇಮ್ಸ್ ಆಫ್ ದ ಫಾಲೋಯಿಂಗ್. ಆ್ಯನ್ ಆಲ್ಡಿಹೈಡ್ ಡಿರೈವ್ಡ್ ಫ್ರಮ್ ಈಥೇನ್. ಅದೊಂದು ಆಲ್ಡಿಹೈಡ್ ಆಗಿರಬೇಕು, ಆದರೆ ಅದು ಈಥೇನಿಂದ ಬಂದಿರಬೇಕು. ಮಸ್ಟ್ ಬಿ ಡೆಫಿನೆಟ್ಲಿ ಯಾವುದಾಗಿರುತ್ತೆ? ನಾನು ಚಾರ್ಟಲ್ಲಿ ಕೊಟ್ಟಿದ್ದೀನಿ, ಲೈಕ್ ಐ ವಿಲ್ ಟೆಲ್ ಲೇಟರ್. ಆ್ಯಂಡ್ ನೆಕ್ಸ್ಟ್ ಎಥನಾಲ್ಡಿಹೈಡ್ ಅಂತ ಹೇಳ್ಬೋದು, ತೊಂದರೆ ಇಲ್ಲ. ಕೀಟೋನ್, ಇಟ್ ಶುಡ್ ಬಿ ಡಿರೈವ್ಡ್ ಫ್ರಮ್ ಬ್ಯೂಟನೋನ್. ಓಕೆ, ಎಥನಾಲ್, ಆಕ್ಸಿಡೇಷನ್ ಆಫ್ ದ ಎಥನಾಲ್ ಟು ಬೈ ಕ್ರೋಮಿಕ್ ಆ್ಯನ್ಹೈಡ್ರೈಡ್. ನೋಡೋಣ ಆನ್ಸರ್ಸ್ ಏನಾಗಿರಬೇಕು ಅಂತಂದರೆ, ಆಲ್ಡಿಹೈಡ್ ಡಿರೈವ್ಡ್ ಫ್ರಮ್ ದ ಎಥೆನ್ ಈಸ್ ಎಥನಾಲ್ AL ಅಥವಾ ಎಥನಾಲ್ಡಿಹೈಡ್ ಅಂತ ಹೇಳ್ಬೋದು. ಕೀಟೋನ್ ಡಿರೈವ್ಡ್ ಫ್ರಮ್ ಬ್ಯೂಟೇನಿಂದ ಬರಬೇಕು, ಬ್ಯೂಟನಾನ್. ಕಾಂಪೌಂಡ್ ಒಬ್ಟೈನ್ಡ್ ಬೈ ಆಕ್ಸಿಡೇಷನ್ ಆಫ್ ಎಥನಾಲ್. ಎಥನಾಲನ್ನು ಆಕ್ಸಿಡೈಸ್ ಮಾಡಿದಾಗ ಬರುತ್ತದು ಅಂದರೆ ಆಲ್ಡಿಹೈಡ್. ಯಾವುದದು? ದಟ್ ಈಸ್ ಎಥನಾಲ್. ಆ್ಯಕ್ಚುಲಿ ಕನ್ಫ್ಯೂಸ್ ಆಗ್ಬೋದು, ಆಲ್ಕೋಹಾಲನ್ನು ನಾವು ಆಕ್ಸಿಡೈಸ್ ಮಾಡಿದಾಗ ಆ್ಯಸಿಡ್ ಬರುತ್ತೆ ಅಂಥೇಳಿ. ಆ್ಯಕ್ಚುಲಿ ಒಂದು ಗೊತ್ತಿರಲಿ, ಆಲ್ಕೋಹಾಲನ್ನು ನಾವು ಆಕ್ಸಿಡೈಸ್ ಮಾಡಿದ್ವಿ ಅಂದರೆ ಫಸ್ಟ್ ನಮಗೆ ಆಲ್ಡಿಹೈಡ್ ಬರುತ್ತೆ. ಈ ಆಲ್ಡಿಹೈಡನ್ನು ನಾನು ಆಕ್ಸಿಡೈಸ್ ಮಾಡಿದಾಗ ಆಮೇಲೆ ಆ್ಯಸಿಡ್ ಬರೋದು. ಸೊ ಹಾಗಾಗಿ ಇಲ್ಲಿ ಕೊಟ್ಟಿದ್ದಾರೆ, ಬಟ್ ನೀವು ಎರಡನ್ನೂ ಬರೆಯೋದನ್ನು ತಪ್ಪೇನಿಲ್ಲ, ಎರಡನ್ನೂ ಬರಿಬೋದು. ಆ್ಯಸಿಡ್, ಎಥನಾಯಿಕ್ ಆ್ಯಸಿಡ್, ಎಥನಾಲ್ ಎರಡೂ ಬರೀರಿ, ತಪ್ಪಲ್ಲ. ನೇಮ್ ದ ಫಾಲೋಯಿಂಗ್ ಕಾಂಪೌಂಡ್ಸ್. ನೋಡೋಣ. ನೋಡಿ, 3 ಕಾರ್ಬನ್ ಆಟಮ್ಸ್ ಇದ್ದಾವೆ ಆ್ಯಂಡ್ ಆಲ್ಕೋಹಾಲ್ ಇದೆ. 3 ಕಾರ್ಬನ್ ಆಟಮ್ ಅಂದರೆ ಅಲ್ಲಿಗೇನಾಗುತ್ತೆ? ಮೆತ್, ಎತ್, ಪ್ರೊಪ್. ಕರೆಕ್ಟಾ? ಸೊ ಪ್ರೊಪನಾಲ್, OL. ಓಕೆ, ಇಲ್ಲಿ ಆ್ಯಸಿಡ್ ಇದೆ 1 2 3, ಪ್ರೊಪನೋಯಿಕ್ ಆ್ಯಸಿಡ್. ಕ್ಲೋರ್ ಇದೆ, ಕ್ಲೋರೋಪೆಂಟೇನ್. ಲೈಕ್ ಪೆಂಟೇನ್ ಅಲ್ಲ, ಲೈಕ್ ಬ್ಯೂಟೇನ್, ಪ್ರೊಪೇನ್ ಅಲ್ವಾ? ಎಸ್. ನೆಕ್ಸ್ಟ್ ಒನ್ ಅದೇ ಥರ ಆಲ್ಕೋಹಾಲ್ ಇದೆ, 3 ಕಾರ್ಬನ್ ಆಟಮ್ ಇದೆ. ಐ ಹೋಪ್ ಯು ಕ್ಯಾನ್ ಈಸಿಲಿ ಆನ್ಸರ್ ಇಟ್. 3 ಕಾರ್ಬನ್ ಆಟಮ್ ಅಂದರೆ ಪ್ರೊಪ್, ಕರೆಕ್ಟಾ? ಪ್ರೊಪ್. ಎಲ್ಲಿದೆ? ಪ್ರೊಪನಾಲ್. ಎ ಬರುತ್ತೆ, ಯಾಕೆ ಅಂದರೆ ಪ್ರೊಪಿನಾಲ್ ಅಲ್ಲ. ಎ ಯಾಕೆ ಅಂತಂದರೆ ಆಲ್ಕೇನಿಂದ ಡಿರೈವ್ ಆಗಿದೆ, ಯಾಕೆಂದರೆ ಎಲ್ಲವೂ ಇಲ್ಲಿ ಸಿಂಗಲ್ ಬಾಂಡ್ ಇದೆ, ಹಾಗಾಗಿ ಪ್ರೊಪನಾಲ್. ಇಲ್ಲಿ ಟ್ರಿಪಲ್ ಬಾಂಡ್ ಇದೆ, 3 ಕಾರ್ಬನ್ ಆಟಮು, ಪ್ರೊಪೈನ್. ಡಬಲ್ ಬಾಂಡ್ O ಇದೆ, ಸೊ ಇಟ್ಸ್ ಕೀಟೋನ್. ಐ ಹೋಪ್ ಯು ಕ್ಯಾನ್ ಆನ್ಸರ್ ಇಟ್ ಈಸಿಲಿ. ಪ್ರೊಪನಾಲ್ ಫಸ್ಟ್ ಒನ್, ಪ್ರೊಪನೋಯಿಕ್ ಆ್ಯಸಿಡ್. ನೆಕ್ಸ್ಟ್ ಒನ್ ಪ್ರೊಪೇನ್, ಪ್ರೊಪನಾಲ್, AL ಆ್ಯಂಡ್ AL ಅಲ್ಲ ಆ್ಯಕ್ಚುಲಿ OL. ಇಲ್ಲಿ OL, ಡೋಂಟ್ ಗೆಟ್ ಕನ್ಫ್ಯೂಸ್. OL ಆಲ್ಕೋಹಾಲ್ ಇದೆ ಇಲ್ಲಿ. ಪ್ರೊಪೈನ್. ನೆಕ್ಸ್ಟ್ ಬಂದುಬಿಟ್ಟು ಬ್ಯೂಟನಾನ್ ಬರೆದ್ರೆ ಸಾಕು, 2 1, ನಾಟ್ ದಟ್ ಮಚ್ ನೀಡೆಡ್. 4 ಕಾರ್ಬನ್ ಆಟಮ್ ಆ್ಯಂಡ್ ಸಿಂಗಲ್ ಕೀಟೋನ್ ಅಂತ ಹೇಳಿದ್ರೆ ಆಯಿತು. ನೇಮ್ ದ ಪ್ರಾಡಕ್ಟ್ ಫಾರ್ಮ್ಡ್. ಇಲ್ಲಿ ಫಾರ್ಮ್ ಆಗಿದ್ದು ಆ್ಯಸಿಡ್ ಮತ್ತು ಆಲ್ಕೋಹಾಲ್ ರಿಯಾಕ್ಟ್ ಆಗಿರಬೇಕು. ಆ್ಯಸಿಡ್ ಆಸ್ ಎ ಕೆಟಲಿಸ್ಟ್. ಈ ಕ್ವೆಶನ್ 2 ಯೂಸಸ್. ಐ ಹೋಪ್ ಯು ಕ್ಯಾನ್ ಈಸಿಲಿ. ಎಸ್ಟರಿಫಿಕೇಷನ್ ಕಾನ್ಸೆಪ್ಟ್ ಈಗ ಎಷ್ಟೊತ್ತೇನು ಆಗಲೇ ಕ್ವಶನಲ್ಲಿ ಬಂದಿತ್ತೋ ಅದನ್ನೇ ರಿಪೀಟ್. ಇದು ಫ್ರೂಟಿ ಸ್ಮೆಲ್ ಇದೆ, ಹಾಗಾಗಿ ಇದನ್ನು ಪರ್ಫ್ಯೂಮ್ಸಲ್ಲಿ ಫ್ಲೇವರಿಂಗ್ ಏಜೆಂಟ್ಸ್ ಆಗಿ ಯೂಸ್ ಮಾಡ್ತಾರೆ. A to E ಇಲ್ಲಿ ನೋಡೋಣ. A ಅಂದ್ರೇನು, B ಅಂದ್ರೇನು, C ಅಂದ್ರೇನು, D ಅಂದ್ರೇನು, E ಅಂದ್ರೇನು ಅಂತ ಹೇಳಬೇಕಂತೆ.
ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಐಡೆಂಟಿಫೈ ದ ಕಾಂಪೌಂಡ್ಸ್. ಓಕೆ, ಫಸ್ಟ್ ಒನ್ ಆ್ಯಸಿಡನ್ನು ನಾವಿಲ್ಲೇನು ಮಾಡ್ತಿದ್ದೀವಿ. ಓಕೆ, ಆ್ಯಸಿಡನ್ನು ನಾವು ಆಕ್ಸಿಡೈಸ್ ಮಾಡ್ತಿದ್ದೀವಿ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಡೈಸಿಂಗ್ ಏಜೆಂಟ್ KMnO4. ಅಲಾಂಗ್ ವಿತ್ ದಟ್ ವಿ ಹ್ಯಾವ್ ಆಲ್ಕೋಹಾಲ್ ಇದೆ. ಕರೆಕ್ಟಾ? ಆಲ್ಕೋಹಾಲ್ ಇದೆ. ಯಾವ್ದು ಬರುತ್ತೆ? ಆಲ್ಕೋಹಾಲನ್ನು ಆಕ್ಸಿಡೈಸ್ ಮಾಡಿದ್ವಿ ಅಂದರೆ ಆಲ್ಡಿಹೈಡ್ ಬರುತ್ತೆ ಆ್ಯಂಡ್ ಆ್ಯಸಿಡ್ ಬರುತ್ತೆ ಅಂತ ಹೇಳಿದೆ. ಇಲ್ಲಿ ನಮಗೆ ವಿತ್ ದ ಪ್ರೆಸೆನ್ಸ್ ಆಫ್ ಆಲ್ಕೋಹಾಲ್ ಇರೋದ್ರಿಂದ ವಿ ಕ್ಯಾನ್ ಸೇ ದ ಎಂಡ್ ಪ್ರಾಡಕ್ಟ್ ವಿಲ್ ಬಿ CH3COOH ಅಸಿಡಿಕ್ ಆ್ಯಸಿಡ್ ಅಂತ ಹೇಳ್ಬೋದು. ನೋಡೋಣ ನೆಕ್ಸ್ಟ್ ರಿಯಾಕ್ಷನ್. ನಾನು ಆನ್ಸರ್ ಕೊಡ್ತೀನಿ. ಆಲ್ಕೋಹಾಲನ್ನು ಎಗೇನ್ ಇನ್ ದ ಪ್ರೆಸೆನ್ಸ್ ಆಫ್ ಆ್ಯಸಿಡಲ್ಲಿ, ಅಂದರೆ ಇಲ್ಲಿ ಬಂದಿರೋದು CH3COOH. ನೋಡಿ, ಆಲ್ಕೋಹಾಲ್ ಇನ್ ದ ಪ್ರೆಸೆನ್ಸ್ ಆಫ್ ಆ್ಯಸಿಡ್, ಸ್ಟ್ರಾಂಗ್ ಆ್ಯಸಿಡ್ ಇದೆ. ಎಸ್ಟರಿಫಿಕೇಷನ್ ರಿಯಾಕ್ಷನ್ ಅಲ್ವಾ, ಈಥೈಲ್ ಎಥನೋಯೇಟ್ ಬರುತ್ತೆ. ಹಾಗಿದ್ರೆ ಇಲ್ಲಿ ಎಸ್ಟರನ್ನು ಹಾಕ್ತಿದ್ದೀವಿ. ಎಸ್ಟರ್ ರಿಯಾಕ್ಷನ್ ಇದು. ಎಸ್ಟರ್ಗೆ ಬೇಸನ್ನು ಹಾಕಿದಾಗ ಸೊ ಯು ಗೆಟ್ ಸಮ್ ಪ್ರಾಡಕ್ಟ್ C. ನೋಡೋಣ. ಆ್ಯಂಡ್ ದೆನ್ ಇಲ್ಲಿ ಅಸಿಟಿಕ್ ಆ್ಯಸಿಡ್ CH3COOH, ಇದನ್ನು ಬೈಕಾರ್ಬನೇಟ್ ಜೊತೆ ರಿಯಾಕ್ಟ್ ಆಗೋದ. ಇದು ನಿಮಗೆ ಆ್ಯಸಿಡ್ ಬೇಸ್ ಚಾಪ್ಟ್ರಲ್ಲೂ ಇದೆ, ನೀವು ಚೆಕ್ ಮಾಡ್ಕೋಬೋದು. ಆ್ಯಸಿಡ್ ಬೇಸ್ ಸಾಲ್ಟ್ಸ್ ಚಾಪ್ಟ್ರಲ್ಲೂ ಇದೆ. ಓಕೆ, ಲೆಟ್ಸ್ ಗೆಟ್ ಟು ದಿ ಪ್ರಾಡಕ್ಟ್ ಹಿಯರ್. ಒಂದು ಕಡೆ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ. ವೆರಿ ಇಂಪಾರ್ಟೆಂಟ್ ಒನ್. ಈ ಥರ ಅಪ್ಲೈಡ್ ಆಗಿ ನಿಮಗೆ 5 ಮಾರ್ಕ್ಸ್ ಒಟ್ಟೊಟ್ಟಿಗೆ ಕೇಳಲ್ಲ ಈ ಥರ, ಬಟ್ 1 ಮಾರ್ಕಲ್ಲಿ 2 ಮಾರ್ಕಲ್ಲಿ ಕೇಳೋ ಚಾನ್ಸಸ್ ಇದೆ. ಅಪ್ಲೈಡ್ ಕ್ವೆಶನ್ ಫ್ರಮ್ ದಿಸ್ ಚಾಪ್ಟರ್ ಈ ಥರ ಎಕ್ಸ್ಪೆಕ್ಟ್ ಮಾಡ್ಬೋದು ಅಷ್ಟೇ. ವಾಟ್ ಈಸ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್? ಜಸ್ಟ್ 1 ಮಾರ್ಕ್ ಕ್ವೆಶನ್. 2 ಎಕ್ಸಾಂಪಲ್ಸ್ ಬರೀಬೇಕು. ಹೈಡ್ರೋಕಾರ್ಬನ್ ಯಾವುದರಲ್ಲಿ 2 ಕಾರ್ಬನ್ ಆಟಮ್ಸ್ ಇರಬೇಕು ಮತ್ತು ಡಬಲ್ ಅಥವಾ ಟ್ರಿಪಲ್ ಬಾಂಡ್ ಇತ್ತು ಅಂದರೆ ಅದನ್ನು ಅನ್ಸ್ಯಾಚುರೇಟೆಡ್ ಕಾರ್ಬನ್ ಆಟಮ್ ಅಂತ ಕರಿತೀವಿ. ಈಥೇನ್ ಅಂದರೆ ಸ್ಯಾಚುರೇಟೆಡ್. ಈಥೀನ್. ನೋಡಿ, ಈಥೈನ್ಗೆ ಇನ್ನೊಂದು ಹೆಸರಿದೆ ಅಸಿಟಿಲಿನ್. ಇದು ಸಹಿತ ಇಂಪಾರ್ಟೆಂಟ್ ಕ್ವೆಶನ್. ಇವೆರಡು ಎಕ್ಸಾಂಪಲನ್ನು ನೆನಪಲ್ಲಿ ಇಟ್ಕೊಳ್ಳಿ. ಸ್ಟ್ರಕ್ಚರ್ ಬರೆಯೋಕ್ಕಾದರೆ ಬರೀರಿ, ತಪ್ಪಲ್ಲ. ಆಲ್ ದೀಸ್ ಕ್ವೆಶನ್ಸ್ ಫ್ರಮ್ ದ ಕಾರ್ಬನೇಟ್ಸ್ ಕಾಂಪೌಂಡ್ಸ್ ಆ್ಯಂಡ್ ನಾಟ್ ಆಲ್ ದೀಸ್ ಕ್ವೆಶನ್ಸ್ ಆರ್ ಡೈರೆಕ್ಟ್ ಆ್ಯಂಡ್ ಅಪ್ಲೈಡ್ ಆ್ಯಂಡ್ ಅಪ್ಡೇಟೆಡ್ ಕ್ವೆಶನ್ಸ್ಗಳಿವು. ಐ ಹೋಪ್ ಯು ಫೌಂಡ್ ದಿಸ್ ವಿಡಿಯೋ ಹೆಲ್ಪ್ಫುಲ್. ನಿಮಗೇನಾದರೂ ಯಾವುದಾದ್ರೂ ಪರ್ಟಿಕ್ಯುಲರ್ ಚಾಪ್ಟರ್ ರಿವಿಷನ್ ಬೇಕು ಈ ಥರ ಅಂತಂದರೆ ಟ್ರೈ ಟು ಕಾಂಟ್ಯಾಕ್ಟ್ ಮೀ 8660910896 ಅಥವಾ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ. ಕರ್ನಾಟಕ ಸ್ಟೇಟ್ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಅಂತ ಸರ್ಚ್ ಮಾಡಿ ಸಿಗುತ್ತೆ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದಾರೆ ಸುಮಾರು ಜನ. ಮಾಡೆಲ್ ಕ್ವೆಶನ್ ಪೇಪರ್ಸನ್ನು ಕಲೆಕ್ಟ್ ಮಾಡ್ಕೊಳ್ತಿದ್ದಾರೆ. ಟ್ರೈ ಟು ಕನೆಕ್ಟ್ ಆ್ಯಂಡ್ ಇಫ್ ಯು ಗಾಟ್ ಎನಿ ಡೌಟ್ಸ್ ಆರ್ ಎನಿ ಕ್ವೆಶನ್ಸ್ ಪ್ಲೀಸ್ ಡು ಕಮೆಂಟ್ ಅಥವಾ ಕಾಂಟ್ಯಾಕ್ಟ್ ಮಾಡಿ ಸಹಿತ ಕೇಳ್ಬೋದು. ಥ್ಯಾಂಕ್ ಯು ಆ್ಯಂಡ್ ಬಾಯ್.